परमगुरुभ्यो नमः। श्रीमदानंदतीर्थ भगवत्पादाचार्येभ्यो नमः। श्री वेदव्यासाय नमः। हरि ओम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुख्यं तेयं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकम् अध्यात्मदीपमतितितिर्शतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरयेत्। ओम सृष्टिस्थित्यप्येहा नियतिदृशितमो बन्धमोक्षाश्च यस्मात् तस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं। हरिः ओम हरिः ओम हरिः ओम। ಭಾಗವತದಲ್ಲಿ ಪ್ರಧಾನವಾಗಿ ಹೇಳ್ತಕ್ಕಂತಹ ಧರ್ಮಗಳು 30 ಧರ್ಮಗಳು. ಬಹುಶಃ ಕೇಳಲಿಕ್ಕೆ ಕಾಣಿಸ್ತೀನಿ. ಬಂತ ಈಗ ಎಲ್ಲರಿಗೂ? ಸರಿ. ಭಾಗವತದಲ್ಲಿ ಉಕ್ತವಾಗಿರ್ತಕ್ಕಂತಹ ಧರ್ಮಗಳು 30 ಧರ್ಮಗಳು. ಅಧಿಕ ಮಾಸದಲ್ಲಿ ಆ 30 ಧರ್ಮಗಳನ್ನು ತಿಳಿತಾ ಭಾಗವತದ ಚರಿತ್ರೆಯನ್ನು ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. 30 ಭಾಗವತ ಧರ್ಮಗಳನ್ನು ತಿಳಿಯೋದು ಎಷ್ಟು ಮಹತ್ವಪೂರ್ಣವಾದವುಗಳೋ ಅಷ್ಟೇ ಮಹತ್ವವಾದದ್ದು ಅವುಗಳನ್ನು ಅನುಸಂಧಾನಕ್ಕೆ ಅನುಷ್ಠಾನಕ್ಕೆ ತರೋದು. ಇದು ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು. ಮೊದಲನೆಯ ಭಾಗವತದ ಧರ್ಮ ಸತ್ಯ. ಯಾವತ್ತೂ ಕೂಡ ಸತ್ಯದ ದಾರಿಯಲ್ಲಿ ನಾವು ನಡೆಯಬೇಕಾದದ್ದು ನಮ್ಮ ಧರ್ಮ. ಸತ್ಯ ಅಂದರೆ ಏನು? ಯಾವುದನ್ನು ಸತ್ಯ ಅಂತ ಕರೀತಾರೆ? ಎಲ್ಲವೂ ಕೂಡ ವಾಸ್ತವಿಕವಾಗಿ ಭಗವಂತ ಅವನು ಸತ್ಯ. ಭಗವಂತನಿಂದ ನಿರ್ಮಾಣವಾಗಿರತಕ್ಕಂತಹ ಪ್ರಪಂಚವೂ ಸತ್ಯ. ಸಕಲ ವಿಧದ ಪುಣ್ಯ ಪಾಪಗಳೇನಿವೆ ಅವು ಕೂಡ ಸತ್ಯ. ಯಾವುದೂ ಕೂಡ ಸುಳ್ಳಾದದ್ದಲ್ಲವೇ ಅಲ್ಲ. ಯಾವುದಕ್ಕೂ ಫಲ ಇಲ್ಲ ಅಂತನೂ ಇಲ್ಲ. ನಾವು ಮಾಡುವ ಪ್ರತಿಯೊಂದು ಕರ್ಮಗಳ ಹಿಂದೆ ಒಂದು ಯಾವ ಕರ್ಮ ಅಡಗಿದೆ, ಆ ಕರ್ಮಕ್ಕೆ ಪ್ರೇರಕನಾಗಿ ಎಷ್ಟು ಸಾಧನೆ ಮಾಡಿಸಬೇಕೋ ಅಷ್ಟು ಸಾಧನೆಗಾಗಿ ಭಗವಂತ ಮಾಡಿಸ್ತಾನೆ. ಅದಕ್ಕೆ ತಕ್ಕದಾದ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಸರ್ವೋತ್ತಮನಾಗಿದ್ದಾನೆ ಅಂತ ತಿಳಿಯೋದೇನದ ಇದು ಪ್ರಧಾನಭೂತವಾಗಿರ್ತಕ್ಕಂತಹ ಮೊದಲನೆಯ ಧರ್ಮ. ಭಗವಂತ ಸತ್ಯನಾಗಿದ್ದಾನೆ. ಬರೆಯವನೊಬ್ಬನೇ ಸತ್ಯ, ಮಿಕ್ಕ ಪ್ರಪಂಚ ಎಲ್ಲ ಮಿಥ್ಯಾ ಅಂತ ಅರ್ಥ ಅಲ್ಲ. ಮಿಕ್ಕ ಪ್ರಪಂಚವೂ ಕೂಡ ಸತ್ಯವೇ. ಭಗವಂತನಿಂದ ನಿರ್ಮಿತವಾದ ಜಗತ್ತು ಸತ್ಯವೇ. ನಾವು ಮಾಡುವ ಪಾಪಕರ್ಮಗಳು ಸತ್ಯವೇ. ಅದನ್ನು ಅನುಭವಿಸೋದು ಸತ್ಯವೇ. ಮೋಕ್ಷವೂ ಸತ್ಯವೇ. ನಿತ್ಯ ಸಂಸಾರ ಅದು ಸತ್ಯವೇ. ಅಂಧಂತಮಸ್ಸು ಅದು ಸತ್ಯವೇ. ಯಾವುದೂ ಮಿಥ್ಯಾಭೂತವಾದದ್ದಲ್ಲವೇ ಅಲ್ಲ ಅಂತ ತಿಳಿಯೋದೇನದ ಇದು ಸತ್ಯ. ಈ ಭಾವನೆ ಸದಾಕಾಲ ಇರಬೇಕು. ಈಗ ಕೇವಲ ಈಗ ಮಾತ್ರ ಇರಬೇಕು, ಅನಂತರದಲ್ಲಿ ನಾವು ಈ ದೇಹ ಬಿಟ್ಟ ಮೇಲೆ ಅಥವಾ ನಮ್ಮ ಸಾಧನೆ ಮುಗಿದ ಮೇಲೆ ಏನು ಅವಶ್ಯಕತೆ ಇಲ್ಲ, ನಾನೇ ಬ್ರಹ್ಮ ಆಗಿಬಿಡ್ತೀನಿ ಅಂತ ತಿಳಿಯೋದೇನದ ಇದು ಸುತರಾಂ ಭಾವನೆ ಬರಬಾರದು. ಅಥವಾ ಈಗ ನಾನು ಮಾಡ್ಲಿಕ್ಕತ್ತಾಗ ನಾನೇ ಮಾಡ್ತೀನಿ ಎನ್ನುವಂತಹ ಅಹಂಭಾವವು ಕೂಡ ಇರಕೂಡದು ಅನ್ನುವಂತಹ ಭಾವನೆ ಮೊದಲು ಮೂಡಬೇಕಾದದ್ದು. ಭಾಗವತದ ತಿಳಿದಾಗ ಮೂಡಬೇಕಾದ ಮೊದಲನೆಯ ಭಾವನೆ ಅದು. ಎರಡನೆಯದಾಗಿ ದಯಾ.
ದಯಾ ಅಂದರೆ ಏನು ಅಂದರೆ ಸಕಲ ಪ್ರಾಣಿಗಳಲ್ಲಿ ದಯಾ ಇರಬೇಕು. ದಾಸರು ಹೇಳ್ತಾರಲ್ಲ, ಅತಿ ಉನ್ಮತ್ತನಾಗಿ ಧರ್ಮ ಹಳೆಯಬಾರದು ಅಂತ. ಅತಿ ಉನ್ಮತ್ತತೆ ಅದು ಬಹಳ ಒಳ್ಳೆಯದಲ್ಲ, ಚಲೋ ಅಲ್ಲ. ಸಾಧನೆಯಿಂದ ಪೂರ್ತಿ ತಳಗಿಳಿದು ಬಿಡ್ತೀವಿ. ದಯಾ ಇರಬೇಕು. ದಯಾ ಅನ್ನೋದ್ರೊಳಗೂ ಬಹಳ ವ್ಯಾಖ್ಯಾನ ಅದು. ದುಷ್ಟರ ಬಗ್ಗೆ ದಯಾ ಅನ್ನೋದಿರಬಾರದು. ಯಾರು ಸಜ್ಜನರು ಇರ್ತಾರ, ಶಿಷ್ಟರು ಇರ್ತಾರ, ಅಂಥವರ ಬಗ್ಗೆ ಮಾತ್ರ ದಯಾ ಯಾವತ್ತೂ ಇರಬೇಕು. ವೈಷ್ಣವರ ಬಗ್ಗೆ ದಯಾ ಅನ್ನೋದು ಯಾವತ್ತೂ ಇರಬೇಕು. ಪ್ರಾಣಿಗಳಲ್ಲಿ ದಯಾ, ಸಕಲ ಪ್ರಾಣಿಗಳಲ್ಲಿ ದಯಾ, ಅದು ಯಾವುದೂ ಆಗಿರಬಹುದು. ಆಕಳ ಅಷ್ಟೇ ದಯಕ್ಕೆ ಯೋಗ್ಯವಾದದ್ದಲ್ಲ. ಭಗವಂತ ಹೇಳುವಂತೆ ಶುನೀಚೈವ ಶ್ವಪಾಕೇಚ ಬ್ರಾಹ್ಮಣೇ ಗವಿಹಸ್ತಿನಿ ಅಂತ ಕೃಷ್ಣ ಪರಮಾತ್ಮ ಹೇಳುವಂತೆ ಎಲ್ಲ ಜೀವಿಗಳಲ್ಲಿಯೂ ಭಗವಂತನೇ ಇದ್ದಾನ. ಆದ್ದರಿಂದಾಗಿ ಎಲ್ಲ ಜೀವಿಗಳಲ್ಲೂ ದಯ. ಅದರ ಕೆಲವು ಕ್ರೂರ ಮೃಗಗಳು ಭಾಗವತ ಸಪ್ತಮ ಸ್ಕಂದದಲ್ಲಿ ನಾವು ನೋಡ್ತೀವಿ. ಪ್ರಹ್ಲಾದರಾಜರೇ ಆ ಮಾತನ್ನು ಹೇಳುತ್ತಾರೆ. ಆ ಕಥೆ ಬಂದಾಗ ಅದನ್ನು ವಿಸ್ತಾರವಾಗಿ ನೋಡೋಣ. ದುಷ್ಟವಾಗಿರ್ತಕ್ಕಂತಹ ವಿಷಕಾರಿಯಾದ ಜಂತುಗಳು ಬಂದು ಒಂದು ದಯಾ ತೋರಿಸೋದಲ್ಲ, ಸಂಹಾರ ಮಾಡೋದೇ ಅವನ್ನು. ಪ್ರಹ್ಲಾದರಾಜರು ಹೇಳ್ತಾರೆ ಈ ಮಾತನ್ನು. ಹಾವು ಬಂದುವು, ಚೇಳು ಬಂದುವು ಅಂದ್ರೆ ಅಯ್ಯೋ ದಯಾ ಅಂತ ಸುಮ್ಮನೆ ಬಿಡೋದಲ್ಲ, ಕೊಂದೇ ಹಾಕಬೇಕು ಆ ಹಾವನ್ನು. ಇಲ್ಲಂದ್ರೆ ಇನ್ನೊಬ್ಬರನ್ನು ಕೊಲ್ತದದು. ಹೇಗೋ ಹಾಗೆ ಅಂತ ಪ್ರಹ್ಲಾದರಾಜರು ಆ ಮಾತನ್ನು ಉದಾಹರಣೆ ಕೊಟ್ಟು ಹೇಳ್ತಾರೆ. ಆದ್ದರಿಂದ ಹಸುವನ್ನು ಕೊಲ್ಲೋದಲ್ಲ, ಬಂದಾಗ ಹಸುವನ್ನು ಕೊಂದು ಬಿಡೋದಲ್ಲ. ಅಥವಾ ನಾಯಿ, ಹಂದಿ ಮೊದಲಾದವುಗಳು ಬರ್ತಾವೆ, ಅವುಗಳನ್ನೇನು ಕೊಲ್ಲಬೇಕಾಗಿಲ್ಲ, ಅವು ಚಂದ್ರ ಹೋಗ್ಬಿಡ್ತಾವೆ ಅವು. ಆದರೆ ವಿಷಸರ್ಪಗಳು ಹಂಗಲ್ಲ, ಎಲ್ಲ ಸಂಧ್ಯಾಗ ಹೊಕ್ಕೋತಾವ ಗೊತ್ತಾಗುವುದಿಲ್ಲ. ವಿಷಜಂತುಗಳು ಸಣ್ಣವು ಇರ್ತಾವೆ, ಎಲ್ಲಿ ಹೋಗ್ತಾವ ಅಂತ ಗೊತ್ತಿಲ್ಲ. ಝರಿ ಮೊದಲಾದವುಗಳು ಬರ್ತಾವಲ್ಲ, ಅದೇನೋ ಕನ್ನಡದೊಳಗೆ ಒಂದು ಹೇಳ್ತಾರೆ, ಝರಿ ಕಂಡ್ಯ ಸಿರಿ ಕಂಡ್ಯ ಅಂತ. ಕೊಲ್ಬೇಡ್ರಿ ಅದನ್ನು ಅಂತ. ಸರಿ, ಹೊರಗೆ ಓಡಿಸ್ಲಿಕ್ಕೆ ನೋಡ್ರಿ, ಮುದ್ದಾಮಾಗಿ ಆ ಹಾವು ಇರಲಿ, ಚೋಳು ಇರಲಿ, ಯಾವ ಇರಲಿ, ಮುದ್ದಾಮ ಕೊಲ್ಲೋದೇನು ಬೇಡ. ಸಾಧ್ಯ ಇದ್ದಷ್ಟು ಅವು ಯಾವಾಗಲೂ ಒಂದ ಕಡೆ ಇರುವುದೂ ಇಲ್ಲ. ಹಾವಾದ್ರೆ ಒಂದ ಕಡೆಗೆ ಇರಬಹುದು, ಆದರೆ ಝರಿ, ಚೇಳು ಒಂದ ಕಡೆಗೆ ಇರೋವಲ್ಲ ಅಲ್ಲ. ಸರಿಸಿ ಹೋಗಿಸಿದ್ರಿ ಅಂದರೆ ಮುಂದೆ ಹೋಗ್ತಾನೆ ಹೋಗ್ಬಿಡ್ತಾವೆ, ಎಲ್ಲೆಲ್ಲೋ ಅಡ್ಡಾಡ್ಕೋತಾನೆ ಹೋಗ್ತಾವೆ. ಹಂಗೆ ಹೋಗಿಸ್ಲಿಕ್ಕೆ ಅಂತ ನೋಡೋದು, ಪ್ರಯತ್ನ ಮಾಡೋದು. ತಿರ್ಗಾ ಮತ್ತದು ನಮ್ಮ ಮನೆಯೊಳಗೆ ಸೇರ್ಲಿಕ್ಕತ್ತದ, ಮಕ್ಕಳು ಮೊದಲಾದವುಗಳಿಗೆ ನಮ್ಮ ಬಾಂಧವರಿಗೆ ಅದು ತೊಂದರೆ ಕೊಡ್ತದೆ ಅಂತ ಅನ್ನೋದಾಗಿದ್ದರೆ ಅದನ್ನು ಸಂಹಾರ ಮಾಡಿದರೆ ಅದು ದಯಾದೊಳಗೆ ಸೇರ್ತದೋ ಹೊರತು ಅದು ದಯಾ ಅಲ್ಲ ಅನ್ನೋದು ಸೇರುವುದಿಲ್ಲ. ಹೀಗಾಗಿ ದಯಾ ಅಲ್ಲ ಅಂತಲ್ಲ, ಅದು ದಯಾನೇ. ಈ ರೀತಿಯಾಗಿ ದಯಾದ ವ್ಯಾಖ್ಯಾನವನ್ನು ತಿಳಿಬೇಕು. ಹಾಗಾದ್ರೆ ಈ ಭಾಗವತದ ಈ ಅಧಿಕ ಮಾಸದೊಳಗೆ ಭಾಗವತದ ಕಥಾಶ್ರವಣದಿಂದ 2ನೇ ದಿವಸಕ್ಕೆ 2ನೇ ಒಂದು ಭಾಗವತದ ಧರ್ಮ ನಮ್ಮೊಳಗೆ ಬರಲಿ. ದಯಾ ಎಲ್ಲ ಪ್ರಾಣಿಗಳಲ್ಲೂ ದಯೆ ಇರಲಿ, ವಿಶೇಷವಾಗಿ ವೈಷ್ಣವರಲ್ಲಿ ದಯೆ ಇರಲಿ, ಅನುಕಂಪ, ಪ್ರೀತಿ. ಎಲ್ಲ ವೈಷ್ಣವರನ್ನು ಕಂಡ್ರೆ ಒಬ್ಬರು ಕಂಡ್ರೆ ಇನ್ನೊಬ್ಬರು ಪ್ರೀತಿ ಮಾಡತಕ್ಕಂತಹ ಒಂದು ಬುದ್ಧಿಯನ್ನು ಭಗವಂತ ನಮಗೆ ಕೊಡು ಅಂತ ಪ್ರಾರ್ಥನೆ ಸಲ್ಲಿಸೋದೇ ಈ 2ನೆಯ ಭಾಗವತದ ಧರ್ಮ. ನಿನ್ನೆ ದಿವಸ ಮಂಗಳಾಚರಣ ಶ್ಲೋಕವನ್ನು ಹೇಳಿದರು. ಒಂದು ಮಂಗಳಾಚರಣ ಶ್ಲೋಕದ ವಿವರವನ್ನು ನೋಡಿದ್ವಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ಯಭಿಜ್ಞಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂ ತೇಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಅಂತ. ತನಗೆ ಯಾವ ಲಾಭ ಇರದಿದ್ದರೂ ಕೂಡ ಸಕಲ ಸಜ್ಜನರಿಗೆ ಒಳಿತಾಗಬೇಕು ಎನ್ನುವಂತಹ ಕಾರಣದಿಂದ, ಅವರು ಸಾಧನೆ ಮಾಡಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಏನೂ ಲಾಭ ಇಲ್ಲ. ಯತ್ರ ತ್ರಿಸರ್ಗೋ ಮೃಷ, ಅವನಿಗೆ ಏನೂ ಲಾಭ ಇಲ್ಲ. ಕೇವಲ ಸಜ್ಜನರಿಗೆ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ಕಾರಣದಿಂದ ಭಗವಂತ ಈ ಜಗತ್ತನ್ನೆಲ್ಲ ಮಾಡ್ತಾನೆ. ಇಂತಹ ಸತ್ಯಶಬ್ದ ವಾಚ್ಯನಾದ ಸರ್ವೋತ್ತಮನಾದ ಭಗವಂತನನ್ನು ಧ್ಯಾನ ಮಾಡ್ತೇನೆ ಅಂತ ನಿನ್ನೆಯ ಮಂಗಳಾಚರಣದಲ್ಲಿ ಹೇಳಿ, ಹಾಗಾದರೆ ಭಾಗವತದ ಕಥಾಶ್ರವಣವನ್ನು ಮಾಡಬೇಕಾದರೆ ಅಧಿಕಾರ ಏನು? ಯಾವುದಾದ್ರೂ ಒಂದು ವಿಷಯವನ್ನು ತಿಳಿಬೇಕಾದರೆ, ಪುಸ್ತಕವನ್ನು ಓದಬೇಕಾದ್ರೆ 4 ಅಂಶಗಳು ಬಹಳ ಪ್ರಧಾನಭೂತವಾದದ್ದು. ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ ಅಂತ. ಇದನ್ನೇ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಹಾಗಾದರೆ ವಿಷಯ ಏನು? ಮೊದಲು ಯಾವ ಪುಸ್ತಕ ಓದಲಿಕ್ಕೆ ಅದರದ್ದು ಸಬ್ಜೆಕ್ಟ್ ಮ್ಯಾಟರ್ ಏನು ಅಂತ ಬೇಕಲ್ಲ. ಅದು ಏನಂತ ವಿಷಯ ಗೊತ್ತಿಲ್ಲಾರ್ದು ಏನು ಪುಸ್ತಕ ಓದೋದಿರ್ತದೆ? ಯಾಕೆ ಮೊದಲು ಯಾವುದೋ ಒಂದು ಪುಸ್ತಕ ಓದ್ತೀರಿ ಅಂದರೆ ನೀವು ಯಾಕೆ ಓದ್ತೀರಿ ಅನ್ನೋದೊಂದು ಕಾರಣ ಬೇಕು. ಆ ಕಾರಣವನ್ನೇ ಹೇಳಿ ಆಯ್ತು. ಈಗ ಹಾಗಾದ್ರೆ ಅದರೊಳಗೆ ಆ ಕಾರಣಕ್ಕೆ ಸಂಬಂಧಿಸಿದ ವಿಷಯ ಉಂಟಾ ಅಂತ ಬೇಕಲ್ಲ. ಹಾಗಾದ್ರೆ ಆ ವಿಷಯ ಏನು ಅನ್ನೋದನ್ನು ತಿಳಿಸಿಕೊಡ್ತದೆ ಈ ಶ್ಲೋಕ. 4 ಅನುಬಂಧ ಚತುಷ್ಟಯಗಳನ್ನು ತಂದುಕೊಡ್ತದೆ. ಹಾಗಾದ್ರೆ ಭಾಗವತದಲ್ಲಿ ಇರತಕ್ಕಂತಹ ವಿಷಯ ವಸ್ತು ಏನು ಅಂದರೆ, ವಸ್ತುನೇ ಭಾಗವತದ ವಿಷಯ ವಸ್ತು. ಭಾಳ ಆಶ್ಚರ್ಯ ಅನ್ನಿಸ್ತದೆ. ನಮ್ಮ ಸಂಸ್ಕೃತ ಎಷ್ಟು ದೊಡ್ಡದ ಅಂತ ಅನ್ನೋದು ಈ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಈಗ ಲೌಕಿಕವಾಗಿ ಹೇಳೋದಾದರೆ ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಅಂತ ನೀವು ಕೇಳಿದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಭಾಗವತ ಅಂತಲೇ ಇಟ್ಕೊಳ್ರಿ. ಸುಮ್ಮನೆ ಜನರಲ್ ಆಗಿ ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಭಾಗವತ ಅಂತಂದ್ರೆ ಮ್ಯಾಟರ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಭಾಗವತ ಅಂತ.
ಹಂಗೆ ಯಾವ್ದಾರ ಸಬ್ಜೆಕ್ಟಿಗೆ ಹೇಳಲಿಕ್ಕೆ ಬರ್ತದ? ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಎಕನಾಮಿಕ್ಸ್ ಅಂತಂದ್ರೆ ಹಂಗೆ ಹೇಳಲಿಕ್ಕೆ ಬರ್ತದ? ಇಲ್ಲ ಅಲ್ಲ. ಅದರ ಭಾಗವತ ಎಷ್ಟು ಚಂದ ಹೇಳೋದಂದ್ರೆ, ಹಂಗಾರೆ ಅದರ ಅರ್ಥ ಏನು ಅಂದ್ರೆ, ಮ್ಯಾಟರ್ ಸಬ್ಜೆಕ್ಟ್ ಮ್ಯಾಟರ್ ಅಂತ. ಏನು ಮ್ಯಾಟರ್ ಅಂದರೆ ಏನು? ವಸ್ತು ಅಂತ. ವಸ್ತುನೇ ಭಾಗವತದ ವಿಷಯ ವಸ್ತು ಅಂದಾಗ ಅರ್ಥ ಆಗಂಗಿಲ್ಲ ನಮಗೆ. ಅದರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ವ್ಯಾಖ್ಯಾನವನ್ನು ಮಾಡುವುದರ ಜೊತೆಗೆ ತಮ್ಮ ಜೀವಿತಾವಧಿಯಲ್ಲೂ ಈ ಪ್ರಶ್ನೆಗೆ ಉತ್ತರವನ್ನು ಹೇಳಿ ನಮಗೆ ಅನುಗ್ರಹವನ್ನು ಮಾಡಿದರು. ಏನು ವಸ್ತು ಅಂದರೆ ಏನು ಅಂದರೆ, ವಾಸನಾತ್ ವಸ್ತು, ಸರ್ವತ್ರ ವ್ಯಾಪ್ತನಾದ ಭಗವಂತನನ್ನು ವಸ್ತು ಅಂತ ಕರೀತಾರೆ. ಯದಧೀನ ಯಸ್ಸ ಸತ್ತ ತತ್ತದಿತ್ತೇವ ಭಣ್ಯತೆ ಅಂತ ಹೇಳ್ತಾರೆ ಆಚಾರ್ಯರು. ಯಾವ ವಸ್ತು ಯಾರ ಅಧೀನವಾಗಿರುತ್ತದೋ ಆ ವ್ಯಕ್ತಿಯನ್ನು ಆ ವಸ್ತುವಿನಿಂದಲೇ ಕರೆಯೋದು ರೂಢಿ. ಮಾವಿನ ಹಣ್ಣು ತೊಗೊಂಡು ಹೊಂಟಿರ್ತಾಳೆ, ಮಾವಿನ ಹಣ್ಣ್ರೇ ಅನ್ಕೋತ ಹೊಂಟಿರ್ತಾಳೆ. ಆಕೆ ಹೆಸರು ನಿಮಗೆ ಗೊತ್ತಿಲ್ಲ, ಮಾವಿನ ಹಣ್ಣು ಅಂತ ಕರಿತೀರಿ. ಯಾಕೆ ಮಾವಿನ ಹಣ್ಣು ಅಂತ ಕರಿತೀರಿ ಅವಳನ್ನು? ಮಾವಿನ ಹಣ್ಣು ಅವಳ ಅಧೀನವಾಗಿದೆ, ಆದ್ದರಿಂದ ಆ ಹೆಸರಿನಿಂದಲೇ, ಆ ವಸ್ತುವಿನ ಹೆಸರಿನಿಂದಲೇ ಆಟೋ ಅಂತ ಕರಿತೇವೆ, ರಿಕ್ಷಾ ಅಂತ ಒದರ್ತೀವಿ. ಅವನ ಹೆಸರು ರಿಕ್ಷಾ ಅಲ್ಲ, ಅವನ ಹೆಸರೇನೋ ಬೇರೆ ಅದ. ಅದರ ರಿಕ್ಷಾ ಅವನ ಅಧೀನವಾಗಿದೆ ಅನ್ನೋ ಕಾರಣದಿಂದ ಅವನನ್ನು ರಿಕ್ಷಾ ಅಂತ ಹೇಗೆ ಕರಿತೇವೋ ಹಾಗೆ ಪ್ರಪಂಚ ಅದೇ ಒಂದು ವಸ್ತು. ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳನ್ನು ಸೇರಿಸಿ ಒಂದು ಪ್ರಪಂಚ ಅಂತ ಹೇಳಿದ್ದು, ಪ್ರಪಂಚದ ಎಲ್ಲ ವಸ್ತುಗಳಾಗಲಿ, ಪ್ರಪಂಚ ಎನ್ನುವಂತಹ ವಸ್ತುವಾಗಲಿ, ಪ್ರಪಂಚವನ್ನು ನಿಯಂತ್ರಣ ಮಾಡತಕ್ಕಂತಹ ತತ್ವಾಭಿಮಾನಿ ದೇವತೆಗಳೆಂಬ ವಸ್ತುವಾಗಲಿ, ಇವರೆಲ್ಲರೂ ಕೂಡ ಭಗವಂತನ ಅಧೀನರಾಗಿದ್ದಾರೆ. ಇವರೆಲ್ಲರಿಂದಲೂ ಭಗವಂತನೇ ಕರ್ಮಗಳನ್ನು ಮಾಡಿಸ್ತಾನೆ ಅನ್ನೋ ಕಾರಣದಿಂದಾಗಿ ವಸ್ತು ಅಂತ ಕರೀತಾರೆ. ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ. ಆದ್ದರಿಂದಾಗಿ ವಸ್ತುನೇ ಭಾಗವತದ ವಿಷಯ ವಸ್ತು. ನೋಡ್ರಿ, ಈಗ ವಸ್ತು ಅಂದರೆ ಏನಂತ ಅರ್ಥ ಆಯಿತು? ಅದನ್ನೇ ಮಧ್ವಾಚಾರ್ಯ ಹೇಳಿದ್ದು. ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಸ್ತುಗಳಿಗೂ ನಮಸ್ಕಾರ ಮಾಡ್ಲಿಕ್ಕತ್ತರಂತ ವಾಸುದೇವಾಚಾರ್ಯರು. ತಂದೆ ಮದ್ದಿಗೆ ಭಟ್ಟರಂತಾರೆ, ಏನು ಮಾಡ್ಲಿಕ್ಕತ್ತೀಯೋ ವಾಸುದೇವ ಅಂತ. ನನ್ನ ವಸ್ತುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ರು. ಅರ್ಥ ಆಗಲೇ ಇಲ್ಲ ಅವ್ರಿಗೆ. ಸಣ್ಣ ಹುಡುಗ ಏನೋ ಅಂತಾನ ಅಂತ ಅಂದ್ಬಿಟ್ರು ಪಾಪ. ಮುಂದೆ ಆಶ್ರಮ ತಗೊಂಡ ಮೇಲೆ ಭಾಗವತಕ್ಕೆ ಇವರು ವ್ಯಾಖ್ಯಾನ ಮಾಡಿದ ಮೇಲೆ ಮದ್ದಿಗೆ ಭಟ್ಟರಿಗೆ ಅರ್ಥ ಆಯ್ತು, ಇವ ವಸ್ತುವಿಗೆ ನಮಸ್ಕಾರ ಮಾಡ್ತಾನಂದ್ರೆ ಈ ವಸ್ತುವಿಗಲ್ಲ, ವಸ್ತುವನ್ನು ನಿಯಂತ್ರಿಸುವ ಭಗವಂತನೇನಿದ್ದಾನೋ, ವಸ್ತುವಿನೊಳಗೆ ವ್ಯಾಪ್ತನಾದ ಭಗವಂತನೇನಿದ್ದಾನೋ ಅವನಿಗೆ ನಮಸ್ಕಾರ ಮಾಡ್ತಾನೆ ಅಂತ. ಅಂದ್ರೆ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು ಹೇಳ್ಯಾರೋ ಅದು ಜೀವನದೊಳಗೆ ಇದ್ದರು ಅವರು. ಇಷ್ಟು ತಿಳಿದ್ರು ಸಾಕು, ನಮ್ಮ ಜೀವನ ಸಾರ್ಥಕ, ನಮ್ಮ ಭಾಗವತನೂ ಸಾರ್ಥಕ. ಯಾರೂ ಹಂಗಿಲ್ಲ. ಶ್ರೀಮದ್ ಆಚಾರ್ಯರನ್ನು ಬಿಟ್ಟರೆ, ವಾಯುದೇವರನ್ನು ಬಿಟ್ಟರೆ ಇನ್ನು ಯಾರ್ಯಾರು ಕೂಡ ಶುದ್ಧವಾದ ಭಾಗವತದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರುತೋ ಯದ್ ವೃಕೋದರ. ವಸ್ತು ಅಂದರೆ ಏನು ಅಂತ ಇಲ್ಲಿ ವ್ಯಾಖ್ಯಾನ ಮಾಡಿದರು. ತಮ್ಮ ಜೀವಿತಾವಧಿಯಲ್ಲಿ ವಸ್ತುವಿನಲ್ಲಿ ಭಗವಂತನನ್ನು ಕಂಡು ವಸ್ತು ಶಬ್ದ ವಾಚ್ಯ ಭಗವಂತ ಅಂಥೇಳಿ ಕಂಡಿದ್ದಾರೆ. ಹೀಗೆ ಆಡಿದಂತೆ ನುಡಿದವರು, ನುಡಿದಂತೆ ನಡೆದವರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ತಿಳಿದು, ಹೀಗಾಗಿ ವಿಷಯ ವಸ್ತು ಯಾವುದು ಅಂದರೆ ವಸ್ತುನೇ ಭಾಗವತದ ವಿಷಯ ವಸ್ತು. ಯಾರು ಅಧಿಕಾರಿಗಳು? ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಪರೈರೀಶ್ವರ ಸದ್ಯೋ ಹೃದಯವರುದ್ಧತೆತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ಹಾಗಾದರೆ ಈ ಭಾಗವತವನ್ನು ಓದಲಿಕ್ಕೆ, ಹೇಳಲಿಕ್ಕೆ, ಕೇಳಲಿಕ್ಕೆ, ತಿಳಿಲಿಕ್ಕೆ ಅಧಿಕಾರಿಗಳು ಯಾರು ಅಂದರೆ ಧರ್ಮ ಪ್ರೋಜ್ಜಿತ ಕೈತವರು. ಅಂದರೆ ನಿಷ್ಕಪಟವಾಗಿರ್ತಕ್ಕಂತಹ ಧರ್ಮ ಮಾಡುವವರು. ಯಾರು ವಂಚನೆಯಿಂದ ಧರ್ಮ ಮಾಡ್ತಾರೋ ಅವರು ಭಾಗವತಕ್ಕೆ ಅಧಿಕಾರಿಗಳಲ್ಲ. ಮೇಲ್ನೋಟಕ್ಕೆ ಧರ್ಮಾಚರಣೆಯನ್ನು ಮಾಡ್ತಿರ್ತಾರೆ, ಮನಸ್ಸಿನ ಒಳಗೊಂದು ಹೊರಗೊಂದು ಅಂತ ಯಾರು ಇರ್ತಾರೋ ಅವರು ಭಾಗವತ ಹೇಳಲಿಕ್ಕೂ ಅಧಿಕಾರಿಗಳಲ್ಲ, ಕೇಳಲಿಕ್ಕೂ ಅಧಿಕಾರಿಗಳಲ್ಲ. ಕಪಟತನ ಅನ್ನೋದೇನಿದೆ ಇದು ಎಳ್ಳಷ್ಟು ಭಾಗವತ ಇಷ್ಟಪಡುವುದಿಲ್ಲ. ಅದು ಏನದನೋ ಕೆಲವ್ರು ನೋಡ್ತಿರ್ತೇವೆ ನಾವು, ಭಾಳ ನಿಷ್ಠೂರಿದ್ದಾರ್ರಿ ಅವರು ಅಂತ. ಅವರನ್ನೇ ಮೆಚ್ಚಬೇಕು ನಾವು. ಖರೆ ಅಂದ್ರೆ ನಿಷ್ಠೂರಿದ್ದವರನ್ನು ಭಾಳ ಮೆಚ್ಚಬೇಕು ನಾವು. ಯಾಕಂದ್ರೆ ಅವ್ರು ಇಲ್ಲೇನದ ಒಂದೇ ಅದ ಅವ್ರದ್ದು, ಬೇರೆ ಬೇರೆ ಇಲ್ಲ, ಒಂದೇ ಅದ. ಇಲ್ಲೂ ಒಂದೇ ಬಂತವ್ರದ್ದು. ಇಲ್ಲೊಂದು ಆಲೋಚನೆ ಮಾಡೋದು, ಇಲ್ಲೊಂದಿರೋದು, ಇಲ್ಲೊಂದು ಹೇಳೋದು, ಇದು ದುರ್ಜನರ ಲಕ್ಷಣ. ಅದು ಮೆತ್ತಗೆ ಮಾತಾಡ್ತಾರೆ ಅಂತ ಹೇಳಿ ಭಾಳ ಚಲೋ ಇದ್ದಾರೆ ಏನಬಾರ್ದು. ಅವರು ದುಷ್ಟೇ ಮಾತಾಡೋದು ನಿಷ್ಠೂರೇ ಮಾತಾಡಿರಲಿ. ಸ್ವಚ್ಛವಾಗಿ ಏನು ವಿಚಾರ ಅದ ಅದನ್ನು ನೇರವಾಗಿ, ಅವ್ರದ್ದು ತಪ್ಪಿರ್ಬೋದು, ಹೇಳಿದವ್ರದ್ದೇ ತಪ್ಪಿರ್ಬೋದು, ಬೇಕಾದ್ರೆ ಅವ ಯಾವ ಅಂದಿರ್ತಾನೆ ಒಂದು ತಪ್ಪೇ ಇರ್ಬೋದು, ಸರಿ ಇರ್ತದಂತಲ್ಲ. ಆ ತಪ್ಪೇ ವಿಚಾರವನ್ನು ಧೈರ್ಯದಿಂದ ನೇರವಾಗಿ ಹೇಳ್ತಾನಲ್ಲ ಅವ, ಮೋಸ ಇಲ್ಲ ಅವನ ಕಡೆಗೆ. ಆದ್ದರಿಂದ ಅದು ಪ್ರಾಮಾಣಿಕವಾಗಿರ್ತಕ್ಕಂತಹ ವಿಚಾರ, ಅದನ್ನು ಮೆಚ್ಚಬೇಕು ಅಂತದ. ಧರ್ಮ ಪ್ರೋಜ್ಜಿತ ಕೈತವ ಅಂದರೆ ಅದು. ನೋಡಪ್ಪ, ನೀ ಮಾಡಿದ್ದಿದ್ದು ನನಗೆ ಸೇರಿಕೆ ಬರಲಿಲ್ಲ,
ಸೇರಿಕೆ ಬರಲಿಲ್ಲ, ನನಗೆ ಸೇರಿಕೆ ಬರಲಿಲ್ಲ. ನಾನು ನೇರ ಹೇಳಿದೆ, ಏನು ತಪ್ಪದು, ಅವ ತಪ್ಪು ತಿಳ್ಕೊತಾನೋ ಸರಿ ತಿಳ್ಕೊತಾನೋ, ಪ್ರೀತಿ ಮಾಡ್ತಾನೋ ದ್ವೇಷ ಮಾಡ್ತಾನೋ ತೊಗೊಂಡು ನನಗೇನಾಗಬೇಕಾಗ್ಯದ, ನಂದೇನದ ನಾನು ನೇರ ಹೇಳಿದೆ. ಹಾಗೆ ಆಯಿತು. ಕೆಲವು ಕಾರ್ಯಕ್ರಮಗಳಿಗೆ ಊಟಕ್ಕೆ ಹೋಗಿರ್ತೀವಿ, ಹಲವಾರು ಈ ಸಂದರ್ಭಗಳಲ್ಲಿ ಭಾಳ ನಡೆದಾವ. ಅವು ಎಲ್ಲರೂ ಸುಮ್ಮನೆ ಆಗಿಬಿಡ್ತಾರೆ. ನಾವು ಹೇಳೋರು ಅಷ್ಟೇ ನಿಷ್ಠೂರ ಆಗ್ತೀವಿ. ಯಾವ್ದು ನಿಷ್ಠೂರ ಆಗತ್ತೆ, ನಾ ಏನು ಅದಕ್ಕೇನು ಕೇರ್ ಮಾಡೋದೇ ಇಲ್ಲ. ಎಲ್ಲ ಬ್ರಾಹ್ಮಣರು ಹೋಗಿರ್ತೀವಿ, ಗಂಧಾಕ್ಷತೆ ಹಚ್ಕೊಂಡು ನಿಂತು ಬಿಟ್ಟಿರ್ತಾರೆ. ಯಾವತ್ತೂ ಹಚ್ಕೋಬಾರ್ದು, ಯಾವತ್ತೂ ಗಂಧಾಕ್ಷತೆ ಹಚ್ಕೊಂಡು ನಿಂದಿರಬಾರ್ದು. ಬ್ರಾಹ್ಮಣರನ್ನು ಕರೆದಾಗ ಬ್ರಾಹ್ಮಣರೆಲ್ಲರೂ ಬಂದು ಸೇರಿದ ಮ್ಯಾಲೇನೆ ಗಂಧಾಕ್ಷತೆ ಹಚ್ಕೋಬೇಕು. ನೀವು ಮೊದಲು ಹಚ್ಕೋತಿರೋದಲ್ಲ, ಹಚ್ಕೋರಿ, ನಿಮಗೆ ಬೇಡ ಅಂದಿಲ್ಲ. ಮೊದಲು ಹಚ್ಕೋಬೇಕು. ಯಾವಾಗ ಎಲ್ಲ ಬ್ರಾಹ್ಮಣರು ಹಚ್ಕೋಬೇಕಾದ್ರೆ ನೀವು ಮೊದಲು ಹಚ್ಕೋ, ಅದರದ್ದು ಪ್ರಶ್ನೆ ಇಲ್ಲ. ಇನ್ನೂ ಬ್ರಾಹ್ಮಣರು ಬರ್ತಿರ್ತಾರೆ, ಪಾಪ ಹಚ್ಕೊಂಡು ನಿಂತು ಬಿಟ್ರೆ, ನಮ್ಮ ಮನೆ ಪೂಜೆ ಆಗಿತ್ತು ಅದಕ್ಕೆ ಹಚ್ಕೊಂಡು ಬಂದುಬಿಟ್ಟೆ ಅಂದ್ರೆ ಮಹಾಪರಾಧ ಅದು. ಕೆಲವು ಮಠಗಳಲ್ಲಿ ನೋಡ್ತೀನಿ ನಾನು, ರಾಯರಿಗೆ ಇನ್ನೂ ಪಂಚಾಮೃತನೇ ಆಗಿರೋದಿಲ್ಲ, ಗಂಧಾಕ್ಷತೆ ಹಚ್ಕೊಂಡು ಹೋಗ್ಬಿಡ್ತಾರೆ ದರ್ಶನಕ್ಕೆ. ಇದು ಮಹಾಪರಾಧ ಅದು. ಸ್ವಾಮಿಗಳು ಬಂದಲ್ಲ ಗಂಧಾಕ್ಷತೆ ಹಚ್ಕೊಂಡು ಹೋಗ್ಬಿಡ್ತಾರೆ, ಇದು ಮಹಾಪರಾಧ. ಅದು ಮಾಡಬಾರದು. ದೊಡ್ಡವರು ಗಂಧಾಕ್ಷತೆ ಹಚ್ಕೊಳ್ಳೋದೇ ಇರುವಾಗ, ಅವ್ರದ್ದಿನ್ನೂ ಭೋಜನವಾಗದೇ ಇರುವಾಗ ನಾವು ಮಾಡಬಾರ್ದು. ನಿನ್ನೆ ಕಾರ್ಯಕ್ರಮದಲ್ಲಿ ನಾನು ಒಬ್ರಿಗೆ ಹೇಳಿದೆ, ಇಲ್ಲ ಬೇಡ, ಮೊದಲು ಅದನ್ನು ಅಳಿಸ್ಕೊಂಡು ಬಂದು ಗೋಪಿಚನ ಹಚ್ಕೊಂಡೇ ಕೂಡ್ರಿ ಅಂತ. ಆಮೇಲೆ ತಿಳಿಸಿ ಹೇಳಿದೆ ಹಿಂಗೆ ಅಂಥೇಳಿ. ನಿಷ್ಠೂರ ಅನ್ನಿಸ್ಬೋದು ಅವ್ರಿಗೆ, ಅದು ಈ ಮಾತಿದು ಅನ್ನಿಸ್ಬೋದು, ಅದು ಧರ್ಮ ಅಲ್ಲ. ಪಾಪ ಬರಬಾರ್ದಲ್ಲ. ಉಪನ್ಯಾಸ ಕೂತ್ಕೊಂಡಾಗ ಮಾತಾಡಬೇಡ್ರಿ, ಪಾಪ ಯಾರು ಹೇಳಂಗೆ ಇಲ್ಲ, ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಕೆಲವರು ಅಗದಿ ಹೇಳ್ತಾರೆ ಮಾತಾಡಬಾರ್ದ ಯಾರು ಅಂತ ಹೇಳ್ತಾರೆ. ಮಾತಾಡಬಾರ್ದು ಯಾರು ಅಂತಂದಾಗ ಬೇಸರ ಮಾಡ್ಕೊಂಡ್ರೆ ಅವನು ಹಣೆ ಬಾರ. ನಾಳೆ ಬೆಕ್ಕಾಗಿ ಹುಟ್ಟಿದ ಅಂದ್ರೆ ತಿಳಿದವ ನಾನು ಹೇಳಬೇಕಲ್ಲ, ಬೆಕ್ಕಾಗಿ ಹುಟ್ಟಬೇಡಪ್ಪ, ಮೌನದಿಂದ ಇರು, ಭಾಗವತವನ್ನು ಚಂದ ಕೇಳು, ಮೌನದಿಂದ ಕೇಳು, ಬೆಕ್ಕಾಗಿ ಹುಟ್ಟಬೇಡ ಅಂತ ಅನ್ನೋ ಅಭಿಪ್ರಾಯದೊಳಗೆ ಒಳ್ಳೆಯ ಅಭಿಪ್ರಾಯದಿಂದ ಹೇಳಿದಾಗ ಅವ ತಪ್ಪು ತಿಳ್ಕೊಂಡ್ರೆ ನಾವೇನು ಮಾಡಬೇಕಾಗ್ತದೆ? ಸ್ಕೂಲ್ ಒಳಗೆ ಮೇಸ್ಟ್ರು ಹೇಳ್ತಾರೆ, ಸುಮ್ಮನೆ ಕೊಟ್ರಪ್ಪ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ಕೂತ್ಕೊಂಡು ಕ್ಲಾಸ್ ಕೇಳ್ರಿ ಅಂತಾರೆ. ನಿಮ್ಮ ಪಡೆ ನೀವು ಪಾಠ ಮಾಡಿರಿ, ನಮ್ಮ ಪಡೆ ನಾವು ಏನಾರ ಮಾಡ್ತೀವಿ ಅಂತಂದರೆ ಅಲ್ಲ, ಹೌದಲ್ಲ? ಅದು ಶಿಕ್ಷಕನ ಕರ್ತವ್ಯ ಅಲ್ಲ. ಕ್ಲಾಸ್ ರೂಮ್ನೊಳಗೆ ದಾಂಡೆ ಹಾಕ್ತಿದ್ರೆ ಅವ ಸಮರ್ಥ ಶಿಕ್ಷಕನೇ ಅಲ್ಲ ಅವ ಅಂತ ಹೇಳ್ತೇವಿಲ್ಲ. ಹಾಗೇನೆ ಎಲ್ಲವೂ ಕೂಡ ಯಾವುದನ್ನು ಮಾಡಬೇಕು ಅದನ್ನು ಹಿಂಗೆ ಮಾಡಬೇಕು ಅಂತ. ಯಾರು ತಪ್ಪು ತಿಳಿತಾರೋ ಸರಿ ತಿಳಿತಾರೋ ಪ್ರಶ್ನೆ ಇಲ್ಲ. ಅದನ್ನು ನಿಷ್ಠುರವಾಗಿ ಹೇಳೋದೇನದು, ಹೇಳಬೇಕಾದ್ರೆ ಏನು ಬೈದಾಡಿ ಹೇಳಬೇಡ, ಇಷ್ಟೇ ಅಭಿಪ್ರಾಯ. ಬೈಕೋತ ಹೇಳಬಾರದು. ಅದರ ಮನಸ್ಸಿಗೆ ನೋವು ಮಾಡ್ಕೋತಾರೋ ಸಂತೋಷ ಪಡ್ತಾರೋ ಅದು ಪ್ರಶ್ನೆ ಇರೋಂಗಿಲ್ಲ. ನಿಂದು ಹೇಳೋದೇನದ ಕರ್ತವ್ಯ, ನೀನು ಚೆನ್ನಾಗಿ ಅದನ್ನು ವಿವರಣೆಯನ್ನು ಕೊಡಬೇಕು. ಅವರೇ ಭಾಗವತಕ್ಕೆ ಅಧಿಕಾರಿಗಳು. ನಮ್ಮನ್ನು ನಾವು ಯೋಚನೆ ಮಾಡ್ಕೊಳ್ಳೋಣ. ಈಗ ಯಾರದೋ ತುಷ್ಟೀಕರಣಕ್ಕಾಗಿ ಅಂತ ಏನೇನೋ ಮಾತನಾಡ್ತೀವಿ ನಾವು ಇವತ್ತು. ಅಂದ್ರೆ ಮನಸ್ಸಿನೊಳಗೆ ಇದ್ದದ್ದು ಒಂದು, ಹೊರಗಡೆಗೆ ಬರೋದು ಇನ್ನೊಂದು. ಯಾಕೆ? ತುಷ್ಟೀಕರಣ. ನಮಗೆ ಏನು ಆಗ್ಬೇಕಾಗ್ಯದಪ್ಪ, ಇವರು ಒಟ್ಟ ಅವರು ಒಟ್ಟ, ನಮಗೆ ಇವರು ಬೇಕಾಗ್ಯದ ಅವರು ಬೇಕಾಗ್ಯದ, ಯಾಕೆ ಬೇಕೋ ನಮಗೆ ಇನ್ನೊಂದು ಮಾತು ಅಂಥೇಳಿ ಮೌನ ಇರೋದಲ್ಲ. ನಿಂದು ತಪ್ಪದ ತಪ್ಪೇ ಅದ, ನಿಂದು ಸರಿ ಅದ ಸರಿಯೇ ಅದ. ಈ ರೀತಿಯಾಗಿ ನೇರವಾಗಿ ಮಾತನಾಡ್ತಕ್ಕಂಥವ್ರು ಏನಿದ್ದಾರೋ ಅವರೇ ಭಾಗವತಕ್ಕೆ ಅಧಿಕಾರಿಗಳು. ಧರ್ಮ ಪ್ರೋಜ್ಜಿತ ಕೈತವಃ. ಇನ್ನೊಂದು, ಇದು ಮೊದಲನೇ ಅಧಿಕಾರ ಅಂದರೆ ಪ್ರಾಮಾಣಿಕತೆ ಅಂತ, ಇಷ್ಟೇ ಅಭಿಪ್ರಾಯ. ಶುದ್ಧ ರೀತಿಯಿಂದ ಜೀವನ ಇರುವುದು. ಆಚಾರ ವಿಚಾರಗಳಲ್ಲಿ ಎರಡು, ಆಚಾರದಲ್ಲಾಗಲಿ ವಿಚಾರದಲ್ಲಾಗಲಿ ಪ್ರಾಮಾಣಿಕತೆ ಇರೋದು, ಏಕತೆ ಇರೋದು. ಇದು ಮೊದಲನೇ ಅಧಿಕಾರ. ಎರಡನೇದ್ದು ಹಿರಿಯರ ಬಗ್ಗೆ ಶ್ರದ್ಧೆ ಗೌರವ. ಕೈತವ ಅಂದರೆ ಅದು. ನೀ ಏನು ಹಚ್ಚಿ ಅಂತ ದೊಡ್ಡವರಿಗೆ ಅನ್ನದೇ ಇರ್ತಕ್ಕಂಥವರು ಯಾರಿದ್ದಾರೋ ಅವರು ಭಾಗವತಕ್ಕೆ ಅಧಿಕಾರಿಗಳು. ಧರ್ಮ ಪ್ರೋಜ್ಜಿತ ಕೈತವಃ. ಮೂರನೇದ್ದು ನಿರ್ಮತ್ಸರಾಣಾಂ ಸತಾಂ. ಸಜ್ಜನರಾಗಿರಬೇಕು, ಮಾತ್ಸರ್ಯ ಇರಬಾರದು. ಸಜ್ಜನರಂದ್ರೆ ಏನು? ಮೂರನೇ ಸ್ಕಂದದಲ್ಲಿ ಹೇಳಿದ್ದನ್ನು ಆಚಾರ್ಯರು ಇಲ್ಲಿ ತಾತ್ಪರ್ಯದಲ್ಲಿ ಬರೆದು ತೋರಿಸ್ತಾರೆ. ತಿತಿಕ್ಷವಃ, ಕಾರುಣಿಕಃ, ಸುಹೃದಃ, ಸರ್ವದೇಹಿನ, ಅಜಾತ ಶತ್ರವಶಾಂತಹ, ಸಾಧವ ಸಾಧುಭೂಷಣ ಅಂತ ಮೂರನೇ ಸ್ಕಂದದಲ್ಲಿ ಹೇಳಿದ್ದನ್ನು ಆಚಾರ್ಯರು ಇಲ್ಲಿ ಕೊಡ್ತಾರೆ. ಭಾಗವತದಿಂದಲೇ ಭಾಗವತಕ್ಕೆ ವ್ಯಾಖ್ಯಾನ ಆಚಾರ್ಯರ ಶೈಲಿ ಇದು. ಅಂದ್ರೆ ಸಜ್ಜನರಾಗಿರಬೇಕು, ಮಾತ್ಸರ್ಯ ಇರಬಾರದು ಅಂತ. ಅದು ಹೆಂಗೆ ಸಾಧ್ಯ ಅಂತ ಆಚಾರ್ಯ ನಿರ್ಣಯ ಕೊಡ್ತಾರೆ. ಅಪ್ಪ, ಸಜ್ಜನರಲ್ಲಿ ಮಾತ್ಸರ್ಯ ಇರುವುದಿಲ್ಲ, ಹೌದು. ಅದರ ತಾತ್ಪರ್ಯ ಏನು ಅಂದರೆ, ಒಬ್ಬ ಸಜ್ಜನ ಇನ್ನೊಬ್ಬ ಸಜ್ಜನನಲ್ಲಿ ಮಾತ್ಸರ್ಯ ಮಾಡಬಾರದು ಅಂತ ಅರ್ಥ. ಒಬ್ಬ ಅಸಜ್ಜನನಲ್ಲಿ ಸಜ್ಜನ ಮಾತ್ಸರ್ಯ ಮಾಡಲೇಬೇಕು. ಉದಾಹರಣೆ ಹೆಂಗೆ ಅಂದ್ರೆ ಆಚಾರ್ಯರು ಕೊಡ್ತಾರೆ, ಏಕಲವ್ಯನ ಬಗ್ಗೆ ಅರ್ಜುನನಿಗಿದ್ದ ಮಾತ್ಸರ್ಯ ಅಂತ ಉದಾಹರಣೆ ಕೊಡ್ತಾರೆ ಆಚಾರ್ಯರು. ಏಕಲವ್ಯ ಒಬ್ಬ ದುಷ್ಟ, ಅರ್ಜುನ ಮಹಾನ್ ಸಾತ್ವಿಕ. ಮಹಾನ್ ಸಾತ್ವಿಕನಾದ ಅರ್ಜುನ ಏಕಲವ್ಯನ ಬಗ್ಗೆ ಮಾತ್ಸರ್ಯ ಪಡದೇ ಹೋಗಿದ್ದರೆ ಮುಂದೆ ಏಕಲವ್ಯ ಎಷ್ಟರ ಮಟ್ಟಿಗೆ ಬೆಳೀತಿದ್ದ ಅಂದ್ರೆ ಇಡೀ ಸಜ್ಜನರ ಸತ್ತು ಕುಲವನ್ನೇ ಸತ್ಯಾನಾಶ ಮಾಡಲಿಕ್ಕೂ ಅವ ಹೇಸ್ತಿರಲಿಲ್ಲ. ಅಷ್ಟು ಕ್ರೂರಿ ಅವ. ನಮಗೇನಾಗ್ಬಿಟ್ಟದ, ಬೇರೆ ಬೇರೆದವರ ಕಥೆಯನ್ನು ಓದಿ ಏಕಲವ್ಯ ಅಂದ್ರೆ ಭಾಳ ಚಲೋ ಅಂದ್ಕೊಂಡ್ಬಿಟ್ಟೇವೆ ನಾವು. ಏನ್ರಿ ಅರ್ಜುನ ಮಾತ್ಸರ್ಯ ಮಾಡಿದ ಅಂತ ಅಂಥ ಪುಸ್ತಕ ಓದೇವು ನಾವು. ನಮಗೆ ಕೊಟ್ಟದ ಪುಸ್ತಕ ಹಂಗೆ ಇದ್ದವು. ಶಾಲೆ ಒಳಗೆ ಟೆಕ್ಸ್ಟ್ ಬುಕ್ ಎಲ್ಲ ಹಂಗೆ ಇದ್ದವು, ಹಂಗೆ ಓದಿದ್ವಿ.
ಇವೇನು ಅರ್ಜುನಿಗೆ ಎಷ್ಟು ಹೊಟ್ಟೆ ಕಿಚ್ಚಿರಿ ಅವಂಗ ಹೆಬ್ಬಟ್ಟು ಇಸ್ಕೊಂಡಿದ್ದಿಲ್ಲ ಅಂತ ತಿಳ್ಕೊಳ್ರಿ, ಇವತ್ತು ನಾವು ನೀವು ಯಾರೂ ಇರ್ತಿರ್ಲೂ ಇಲ್ಲ, ಇವತ್ತು ಈ ಭಾಗವತದ ಉಪನ್ಯಾಸ ಅನ್ನೋದು ನಡೀತಾನೂ ಇರಲಿಲ್ಲ. ಯಾಕಂದ್ರೆ ಏಕಲವ್ಯ ಅಂದ್ರೆ ಮಣಿಮಾನ್ ಎಂಬುದಾಗಿ ಮಹಾನ್ ರಾಕ್ಷಸ, ಅವನ ಮೂಲ ರೂಪ ಮಣಿಮಾನ್. ಅವನ ಉದ್ದೇಶವೂ ಕೂಡ ತನ್ನ ರಾಕ್ಷಸರಿಗೆ ಒಳಿತು ಮಾಡಬೇಕು. ಒಳಿತು ಮಾಡಬೇಕಾದ್ರೆ ಸಜ್ಜನರ ನಾಶ ಆಗಬೇಕು. ಸಜ್ಜನರ ನಾಶ ಆಗಬೇಕಾದ್ರೆ ನಾನು ಚೆನ್ನಾಗಿ ಅಸ್ತ್ರವಿದ್ಯೆಯನ್ನು ಕಲಿಬೇಕು, ಅಸ್ತ್ರಶಸ್ತ್ರವಿದ್ಯೆಗಳನ್ನು ಕಲಿಬೇಕು. ಇದನ್ನು ಕಲಿಸೋರು ಯಾರು? ಆ ಕಾಲದಲ್ಲಿ ಬಹಳ ಫೇಮಸ್ ಗುರುಕುಲ ಅಂದರೆ ಯಾರದು ಇದ್ದು? 360 ಗುರುಕುಲಗಳಿದ್ದು ಆ ಸಮಯದಲ್ಲಿ. ಅದರೊಳಗೆ ಫೇಮಸ್ ಗುರುಕುಲ ಯಾವುದು? ದ್ರೋಣಾಚಾರ್ಯರ ಗುರುಕುಲ. ಆ ದ್ರೋಣಾಚಾರ್ಯರ ಕಡೆಗೆ ಹೋಗಬೇಕು. ಈ ದ್ರೋಣಾಚಾರ್ಯರು ಕಾಸ್ಟ್ ಹೆಸರು ಹೇಳಿ ಅವ್ರು ಹೇಳಂಗಿಲ್ಲ ಅಂತಂತಾರೆ. ಬೇಡ, ಅದಕ್ಕೆ ಮೂರ್ತಿ ಮಾಡಿಟ್ಕೊಂಡ್ರಾತು ಅಂತ ಮೂರ್ತಿ ಮಾಡ್ಕೊಂಡು ಕಲ್ತ ಅಂತ ತಿಳಿಬೇಡ್ರಿ. ಒಳಗೆ ಇನ್ನೊಂದದ, ಮೂರ್ತಿ ಮಾಡಿದ್ದು ಸತ್ಯ, ದ್ರೋಣಾಚಾರ್ಯರು ಕಳ್ಳತನದಿಂದ ಅವನಿಗೆ ಹೇಳಿದ್ದು ಸತ್ಯ. ಅದಕ್ಕಾಗಿ ಅರ್ಜುನ ಕೇಳಿದ ಹೊರತು ಬೇರೆ ಕಾರಣ ಅಲ್ಲ. ಆಚಾರ್ಯರು, ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದನ್ನು ನಿರ್ಣಯವನ್ನು ಸ್ಪಷ್ಟ ಕೊಡ್ತಾರೆ. ಮೂರ್ತಿ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಏಕಲವ್ಯ, ಆಗ ದ್ರೋಣಾಚಾರ್ಯರು ಒಂದ್ಸರಿ ಹೊರಟಿರ್ತಾರೆ. ರಾತ್ರಿ ಸಮಯದೊಳಗೆ ಏನಿದು ಶಬ್ದ ಬರಲಿಕ್ಕತ್ತದಲ್ಲ ಅಂತ ನೋಡ್ತಾರೆ. ಇವ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ ಏಕಲವ್ಯ, ದ್ರೋಣಾಚಾರ್ಯರ ಮೂರ್ತಿ ಇಟ್ಕೊಂಡು. ದ್ರೋಣಾಚಾರ್ಯ ಕೇಳ್ತಾರೆ, ಏನಪ್ಪ ನನ್ನ ಮೂರ್ತಿ ಇಟ್ಕೊಂಡು ಇದನ್ನು ಅಭ್ಯಾಸ ಮಾಡಲಿಕ್ಕತ್ತೇಲ್ಲ ನೀನು ಅಂತ. ಹೌದು ಸ್ವಾಮಿ, ನೀವು ಪಾಠ ಹೇಳಿದಿದ್ರು ನಿಮ್ಮ ಮೇಲೆ ಗುರುಭಕ್ತಿ ಭಾಳ ಅದ ನನಗೆ, ನಿಮ್ಮ ಮೂರ್ತಿ ಇಟ್ಕೊಂಡು ನಾನು ಮಾಡ್ತೀನಿ ಅಂತಾನೆ. ಭಾಳ ಪ್ರೀತಿ ಬರ್ತದೆ ದ್ರೋಣಾಚಾರ್ಯರಿಗೆ. ಇಲ್ಲಪ್ಪ, ನಾನು ನಿನಗೆ ಅವಶ್ಯ ಕಲಿಸ್ತೀನಿ, ಬಹಿರಂಗವಾಗಿ ಕಲಿಸಂಗಿಲ್ಲ, ಅಂತರಂಗದೊಳಗೆ ಬಂದು ಕಲಿಸ್ತೀನಿ. ಪುಣ್ಯಹ್ರಾಸ ಆಗಬೇಕಾಗಿತ್ತು ಅವ್ರದ್ದು. ಹೀಗಾಗಿ ಅಂತರಂಗದೊಳಗೆ ಬಂದು ಕಲಿಸ್ತೀನಿ, ಯಾರಿಗೂ ಹೇಳಬೇಡ ಇದನ್ನು ಅಂತಾರೆ. ಈ ಕಡೆಗೆ ಅರ್ಜುನನಿಗೇನು ಮಾತು ಕೊಟ್ಟಾರ? ನಿನ್ನನ್ನೇ ಅಸ್ತ್ರವಿದ್ಯಾ ನಿಪುಣನನ್ನಾಗಿ ಮಾಡ್ತೀನಿ, ನಿನ್ನ ಈಕ್ವಲ್ ಇನ್ನೊಬ್ಬರನ್ನ ಯಾರನ್ನೂ ಇಲ್ಲ, ಯಾಕೆ ನನ್ನ ಆಸೆಯನ್ನು ನೀನು ಈಡೇರಿಸ್ತಿ ಅಂತ ಅನ್ನೋ ಕಾರಣಕ್ಕಾಗಿ ಅಂತ ಅವನಿಗೆ ಪ್ರತಿಜ್ಞೆ ಮಾಡ್ಯಾರ. ಈಗ ಅವನಕ್ಕಿಂತ ಇವ ಶಾಣೆಯ ಇದ್ದಾನ, ಇವನು ಮಾಡಬೇಕಾಗ್ಯದ. ಆದರೆ ಇವನು ಮಾಡಬೇಕಾದ್ರೆ ಏನಾಗಬೇಕಾಗಿದೆ? ಈಗ ಓಪನ್ ಆಗಿ ಮಾಡ್ಲಿಕ್ಕೆ ಬರಂಗಿಲ್ಲ, ಪ್ರತಿಜ್ಞೆ ಮಾಡ್ಯಾರ. ಅದಕ್ಕೆ ಅಂತರಂಗದೊಳಗೆ ಮಾಡ್ತೀನಿ ಅಂತ ಮಾಡಿಸಿರ್ತಾರೆ. ನೋಡ್ರಿ, ಇದು ಯಾರಿಗೆ ಗೊತ್ತದ? ಹಂಗಾರೆ ಅರ್ಜುನ ಕೇಳಿದ್ದು ಮಾತ್ಸರ್ಯ ಮಾಡಿದ್ದು ಸರಿನಾ ತಪ್ಪ? ಸ್ವತಃ ಗುರುನೇ ತಪ್ಪು ಮಾಡಿದಾಗ ಶಿಷ್ಯ ಯಾವ ರೀತಿಯಾಗಿ ತಿದ್ದಬೇಕದನ್ನು? ಅರ್ಜುನ ಅದನ್ನು ತಿದ್ದಿದ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದರು, ಅಪ್ಪ ನಿರ್ಮತ್ಸರಾಣಾಂ ಸತಾಂ ಅಂದರೆ ಯಾರೇ ಇರಲಿ, ಏನೇ ಇರಲಿ, ದುಷ್ಟ ಶಕ್ತಿ ಇರಲಿ, ಅವು ಬೆಳ್ಕೊಂಡು ಹೋಗಲಿ ಅಂತ ಸುಮ್ಮನೆ ಬಿಡಬೇಡ್ರಿ. ದುಷ್ಟ ಶಕ್ತಿಯನ್ನು ಮರ್ದನ ಮಾಡಬೇಕು. ಅದುವೇ ಸಜ್ಜನರ ಲಕ್ಷಣ. ಅವ್ರು ಯಾರು? ಬ್ರಾಹ್ಮಣರೋ, ಕ್ಷತ್ರಿಯರೋ, ವೈಶ್ಯರೋ, ಶೂದ್ರರೋ, ಯಾರ್ಯಾರು ಯಾವ ರೀತಿಯಾಗಿ ಮಾಡಬೇಕು ಆ ರೀತಿ ಮಾಡಬೇಕು. ದುಷ್ಟ ಶಕ್ತಿ ಬೆಳಿಲಿಕ್ಕತ್ತಾಗ ಬ್ರಾಹ್ಮಣರು ಖಡ್ಗ ಹಿಡ್ಕೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ, ತಮ್ಮ ಹೊಡ್ಕೋತಾವ. ಆಮೇಲೆ ಇನ್ನೊಬ್ರು ಹೊಡಿಲಿಕ್ಕೆ ಹೋದಾಗ ತಾವು ಹೊಡ್ಕೋತಾರೆ. ಅವ್ರಿಗೆ ಆ ಟ್ರೈನಿಂಗೇ ಇರುವುದಿಲ್ಲ, ಆ ಕಲೆಯೂ ಇರುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಮಂತ್ರವನ್ನು ಮಾಡಬೇಕು. ಮನುಸೂಕ್ತ ಪುರಸ್ಚರಣೆ ಮಾಡೋದು, ಪವಮಾನ ಪಾರಾಯಣ ಮಾಡೋದು, ಅಥವಾ ಈಗೆಲ್ಲ ನರಸಿಂಹ ಸ್ವಾಮಿಗಳು ಹೇಳಿದ್ರಲ್ಲ ಕರೋನಾ ಹೇಳಿದಾಗ, ಕರೋನಾ ಬಂದಾಗ ರಾಮ 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 ಅಂತ ಅನಿಸಿಕತ್ತಾರಲ್ಲ. ಈಗ ಈ ರೀತಿಯಾಗಿ ಮಂತ್ರತಂತ್ರಗಳಿಂದ, ಜಪತಪಾನುಷ್ಠಾನಗಳಿಂದ ದುಷ್ಟಶಕ್ತಿ ನಾಶ ಆಗಲಿ ಅಂತ ನಾವು ಪ್ರಯತ್ನವನ್ನು ಮಾಡಿದರೆ, ಕ್ಷತ್ರಿಯರು ಖಡ್ಗವನ್ನು ಹಿಡಿದೇ ಮಾಡಬೇಕು. ವೈಶ್ಯರು ಅಂಥವರಿಗೆ ವ್ಯಾಪಾರವನ್ನು ಮಾಡೋದನ್ನೇ ಇಲ್ಲ ನಾನು ಅಂತ ಬಿಟ್ಟು ಬಿಡಬೇಕು. ಈ ರೀತಿಯಾಗಿ ಯಾರ್ಯಾರು ಯಾವ ರೀತಿಯಾಗಿ ಶತ್ರುಗಳನ್ನು ದಮನ ಮಾಡಲಿಕ್ಕೆ ಬೇಕೋ ಅದನ್ನು ಮಾಡಿದರೇನೆ ಭಾಗವತ ಕೇಳಲಿಕ್ಕೆ ಅಧಿಕಾರಿಗಳು. ಹೋಲಿ ಬಿಡು, ಅವ್ರು ಬೆಳೀತಾರೆ, ಅವ್ರ ಪುಣ್ಯ ಅವರಿಗೆ, ಅವ್ರ ಪಾಪ ಅವರಿಗೆ, ನಮಗೆ ಯಾಕೆ? ಭಾಗವತಕ್ಕೆ ಅಧಿಕಾರಿಗಳಲ್ಲ. ನಿರ್ಮತ್ಸರಾಣಾಂ ಸತಾಂ. ಸರಿ, ಹಾಗಂದ್ರೆ ವಿಷಯ ಆಯಿತು, ಅಧಿಕಾರಿಗಳು ಯಾರು ಅಂತಾಯಿತು. ಇನ್ನು ಸಂಬಂಧ ಏನು, ಪ್ರಯೋಜನ ಏನು? ಪ್ರಯೋಜನ ಏನು ಅಂದರೆ ಸದ್ಯೋ ಹೃದಯ ವರುಧ್ಯತೆತ್ರ ಕೃತುಭಿ ಶುಶ್ರೂಷುಭಿಸ್ ತತ್ಕ್ಷಣಾತ್. ಶುಶ್ರೂಷುಭಿ ತತ್ಕ್ಷಣಾತ್. ಭಾಗವತವನ್ನು ಕೇಳಿದರೆ ಆಗೋದೇನು ಅಂದರೆ ಮೊದಲನೇದಾಗಿ ತಾಪತ್ರಯೋನ್ಮೂಲನಂ. 3 ತಾಪಗಳು ಪರಿಹಾರ ಆಗ್ತಾವೆ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ಈ 3 ವಿಧದ ತಾಪಗಳು ನನಗ ನಿಮಗ ಅಲ್ಲ, ಜಗತ್ತಿಗೆ ಅಲ್ಲ. ಆಚಾರ್ಯ ಪಾಪ ಭಾಳ ತಾಪವ ಬಿಡ್ರಿಪ್ಪ ಅಲ್ಲ, ಜಗತ್ತಿಗೆ ಅದ. ಶ್ರೀಮದ್ ಆಚಾರ್ಯ ಹೇಳ್ತಾರೆ ಅದನ್ನು, ತಾಪತ್ರಯೇಣ ಸಂತಪ್ತಂ ಯದೇತ ದಕಿಲಂ ಜಗತ ಅಂತಾರೆ. ಜಗತ್ ಬಿಟ್ಟು ಹೊರಗಿರ್ತಾರೆ ಆಚಾರ್ಯ, ಹೌದಲ್ಲ, ಜಗತ್ತಿನೊಳಗೆ ಇದ್ದಾರಿಲ್ಲ. ಹೀಗಾಗಿ ಜಗತ್ತಿನ ತಪ್ಪ. ಎಲ್ಲರ ಮನೆ ದ್ವಾಸಿ ತೂತು ಅಂತಾರಲ್ಲ, ಹಂಗಿದ್ದಂಗೆ ನಮ್ಮ ದ್ವಾಸಿ ತೂತು ದೊಡ್ಡ ಇರ್ತಾವ್ರಿ, ನಿಮ್ಮ ಸಣ್ಣ ಇರ್ತಾರೆ. ಏನೇ ಎಲ್ಲರ ಮನೆ ದ್ವಾಸಿ ತೂತು ಅಟ್ಟ ಇರ್ತೇವೆ. ನೀವು ಅಕ್ಕಿ ಬೇಳೆ ಹಾಕಿದ್ರ ಮೇಲೆ ಡಿಪೆಂಡ್ ಇರ್ತದೆ ಅಟ್ಟ, ಬೇರೆ ಏನು ಇರೋದಿಲ್ಲ. ಮಿಕ್ಸಿಂಗ್ ಹೆಂಗೆ ಇರ್ತದೋ ಅದ್ರ ಮೇಲೆ ತೂತಿನ ವೇರಿಯೇಷನ್ ಇರ್ತದೆ ಅಟ್ಟ ಹೊರತು ತೂತು ಇರುವುದೇ ಅದು ಬೇರೆ ಏನು ಅವಕಾಶನೇ ಇಲ್ಲ. ಹೀಗಾಗಿ ಈ ತಾಪತ್ರಯ ಏನದ ಇದು ಜಗತ್ತಿನೊಳಗೆ ಎಲ್ಲರಿಗೂ ಅದು.
ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ 3 ವಿಧದ ತಾಪಗಳೇನದನೋ ಈ ತಾಪಗಳನ್ನು ಪರಿಹಾರ ಮಾಡ್ತದೆ ಶ್ರೀಮದ್ ಭಾಗವತ. ಇದು ಮೊದಲನೇದು. ತತ್ಕ್ಷಣದಲ್ಲಿ ಅವರನ್ನು ಮೋಕ್ಷ ಕರ್ಕೊಂಡು ಹೋಗ್ತದೆ. ತತ್ಕ್ಷಣದಲ್ಲಿ. ಆಚಾರ್ಯ ಎಷ್ಟು ಭಾಗವತ ಅದು ಈಗ? ಎಷ್ಟು ವರ್ಷ ಭಾಗವತ್ ಹೇಳಿದ್ರಿ, ಎಷ್ಟು ಭಾಗವತ್ ಹೇಳಿದ್ರಿ, ಇನ್ನೂ ಯಾಕೆ ವಿಮಾನ ಬಂದಿಲ್ಲ ನಿಮಗೆ? ಅಥವಾ ಹಂಗಾರೆ ಈಗ ಅಧಿಕ ಮಾಸ 30 ದಿವಸ ಭಾಗವತ ಆದ ತಕ್ಷಣ ವಿಮಾನ ಬಂದ್ಬಿಡ್ತದೆ ಹೆಂಗೆ? ರಾಮಾಚಾರ್ಯ ಮನೆ ಮುಂದೆ ಒಟ್ಟರು ಕೂಡ ವಿಮಾನ ಹತ್ತಿ ಹೋಗ್ಬಿಡೋಣ ಹೆಂಗೆ? ಈಗೇನು ವಿಮಾನ ಬರೋದಿಲ್ಲ, ಮತ್ತೆ ಸಾಧ್ಯನೇ ಇಲ್ಲ. ಇನ್ನೂ ಎಷ್ಟು ಅಧಿಕ ಮಾಸ ಕಳಿಬೇಕೋ, ಇನ್ನೂ ಎಷ್ಟು ಅಧಿಕ ಮಾಸಗಳಲ್ಲಿ ಭಾಗವತವನ್ನು ಹೇಳಬೇಕೋ, ಎಷ್ಟು ಸಾಧನೆಯನ್ನು ಮಾಡಬೇಕೋ ಗೊತ್ತಿಲ್ಲ. ಹಾಗಾದ್ರೆ ಸದ್ಯಕ್ಕಂತೂ ಬರುವುದಿಲ್ಲ. ಅದರ ಭಾಗವತವಂತೂ ಏನು ಹೇಳ್ತು? ತತ್ಕ್ಷಣಾತ್ ಅಂತ ಹೇಳ್ತು. ಹಂಗಾರೆ ಏನಂತ ಅರ್ಥ? ತತ್ಕ್ಷಣಾತ್ ಅಂದರೆ ಏನಂತ ಅರ್ಥ? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ತತ್ಕ್ಷಣಾತ್ ಅಂದರೆ ಈಗಿಂದೀಗ ಅಂತ ಅರ್ಥ ಅಲ್ಲಪ್ಪ. ಭಾಗವತ ಮುಗಿದ ಕೂಡಲೇ ಅಂತ ಅರ್ಥ ಅಲ್ಲ, ಸಾಧನೆ ಆದ ಕೂಡಲೇ. ಬೆಷ್ಟೊಂದು ಉದಾಹರಣೆ ಹೇಳ್ತಾರೆ ಅದಕ್ಕೆ. ಒಲಿ ಮೇಲೆ ಹಾಲಿಟ್ಟಿರ್ತೀರಿ, ಮನೆಯೊಳಗೆ ಈ ಕಡೆಗೆ ಯಜಮಾನ ಒದರ್ತಾನೆ ಹೆಂಡತಿಗೆ, ಬಾ ಏನರ ತೊಗೊಂಡಬಾ ಅಂತ ಒದರ್ತಾನೆ. ಸದ್ದೇ ಬಂದೆ ಅಂತಾಳಕಿ, ಈ ಕ್ಷಣದೊಳಗೆ ಬರ್ತೇನೆ ಸದ್ದೇ ಬಂದೆ ಅಂತಾಳ. ಅಲ್ಲಿ ಹಾಲು ಉಕ್ಲಿಕ್ಕತ್ತದ, ಇಲ್ಲಿ ಸದ್ದೇ ಬಂದೆ ಅಂತಾಳ. ಅಕ್ಕಿ ಸದ್ದೇ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನ ಏನು? ಹಾಲು ಉಕ್ಲಿಕ್ಕತ್ತದ, ಅದನ್ನು ಇಳಿಸಿ ಬರ್ತೀನಿ. ಹಾಲು ಉಕ್ಕಿದ್ದನ್ನು ಇಳಿಸಿ ಬರ್ತಾಳ, ಮತ್ತು ಒಲಿ ಮೇಲೆ ಹಂಗೆ ಇಟ್ಟು ಬರ್ತಾಳ. ಹಂಗೆ ಇಟ್ಟು ಬಂದ್ರೆ ಮತ್ತೆ ಗಂಡು ಹೊಡಿತಾನೆ, ಏನು ಹಾಳು ಮಾಡಿದ್ದೀನಿ ನೀನು ಅಂತೇಳಿ. ಹೌದಲ್ಲ? ಇಳಿಸಿ ಬರ್ಬೇಕು, ಅಟ್ಟು ವಿವೇಕ ಇಲ್ಲೇನು ಅಂತ ಕೇಳ್ತಾನೆ ಅವ. ಹಾಗಾದ್ರೆ ಸಾಧನೆ ಆಗಬೇಕು ಹೌದಲ್ಲ, ಹಾಲು ಇಳಿಸ್ಬೇಕು ಹೌದಲ್ಲ, ಹಾಗೆ ಪಾಪಗಳೆಲ್ಲ ಇಳಿಬೇಕು ಹೌದಲ್ಲ, ಪುಣ್ಯ ಏರಬೇಕು ಹೌದಲ್ಲ. ಆ ಪುಣ್ಯ ಏರಿದ ಕ್ಷಣದಲ್ಲಿ ಬಿಡುವುದಿಲ್ಲ. ಭಗವಂತ ಏನಾಗ್ತಾವಲ್ಲ ಇವತ್ತಿನ ಪಾಪ ಎಷ್ಟೋ ಸರ್ಕಾರಿ ನೌಕರಿಗಳಲ್ಲಿ ನಾವು ನೋಡ್ತೀವಿ, ಎಷ್ಟೋ ಕಡೆಗೆ ಕಾಣ್ತೀವಿ. ಏನಾಗ್ತದೆ ಅಂದರೆ ಪಾಪ ಆರ್ಡರ್ ಆಗಿರ್ತದೆ, ಆದರೆ ಎಲ್ಲಿ ಪ್ಲೇಸ್ಮೆಂಟ್ ಅನ್ನೋದು ಇರೋದಿಲ್ಲ, ಪೇಮೆಂಟ್ ಆಗೋದಿಲ್ಲ. ಅದು ಕ್ಲಾಸ್ 1 ಪೋಸ್ಟ್ನಾಗ ಭಾಳ ನಡೀತಾವೆ ಹಿಂಗೆ. ಇವು ನಿಮ್ಮಂಥ ಸಣ್ಣ ಪುಟ್ಟ ನೌಕರಿಗಳೊಳಗೆ ನಡೆಯೋದಿಲ್ಲ, ಅಲ್ಲಿ ಭಾಳ ನಡೀತಿರ್ತಾವೆ ಇವು. ಹಂಗೆ ಆಗೋದಿಲ್ಲ ಭಗವಂತನ ಕಡೆಗೆ. ಭಗವಂತನ ಕಡೆಗೆ ಹೆಂಗೆ ಅಂದರೆ ನಿಮ್ಮ ಸಾಧನೆ ಆದ ಕೂಡಲೇ ಭಗವಂತ ನಿಶ್ಚಿತವಾಗಿಯೂ ಮೋಕ್ಷವನ್ನು ಕೊಡ್ತಾನೆ. ಇವು 3 ಆದಿವು ಈಗ. ವಿಷಯಾತ್, ಪ್ರಯೋಜನಾತ್, ಅಧಿಕಾರಿಯಾತ್. ಒಂದಕ್ಕೊಂದು ಸಂಬಂಧ, ಅದು ಬಹಳ ಇಂಪಾರ್ಟೆಂಟ್. ಸಂಬಂಧ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದದ. ವಿಷಯ ಭಗವಂತ ವಿಷಯ ಆಗ್ಯಾನ, ಭಗವಂತನನ್ನು ತಿಳಿಬೇಕು ಅಂತಲಿಕ್ಕೆ ಈ 3 ಅರ್ಹತೆಗಳನ್ನು ಹೊಂದಿದವನು ಅಧಿಕಾರಿಯಾಗ್ಯಾನ. ಈ ಅಧಿಕಾರಿಗೂ ವಿಷಯಕ್ಕೂ ಸಂಬಂಧ ಬಂತ ಇಲ್ಲ ಈಗ. ಇವತ್ತು ಹೆಂಗದಂದ್ರೆ ನಮ್ಮ ಶಿಕ್ಷಣ ವೃತ್ತಿ ಒಳಗೆ ಬಹಳ ಉದಾಹರಣೆಗಳು ಗೊತ್ತಾಗ್ತವೆ. ಇವು ಯಾರ ಐ ಟಿ ಸೆಕ್ಷನ್ ಒಳಗಿದ್ದೀರಿ ನಿಮಗೂ ಅರ್ಥ ಆಗ್ತಾವೆ, ಇಲ್ಲ ಅಂತೇನಿಲ್ಲ. ಓದಿದ್ದು ಒಂದು, ನೌಕರಿ ಮಾಡೋದು ಇನ್ನೊಂದು. ನಮ್ಮಲ್ಲಿ ಬೇಕಾದಷ್ಟು ಜನರನ್ನು ನಾನು ನೋಡ್ತೀನಿ. ಅಂದರೆ ನಮ್ಮಲ್ಲಿ ಅಂದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಅರ್ಥ. ಏನು BScನೋ BEdೋ MScನೋ MEdೋ ಹಿಂಗೇನೋ ಆಗಿ ಬಂದಿರ್ಬೇಕ್ರಪ್ಪ, PhDನೋ ಹಿಂಗಾಗಿ ಬಂದಿರಬೇಕು. ಅಲ್ಲ, BE ME MTech ಇವರಾದರೂ ಬಂದಿರ್ತಾರೆ ಟೀಚಿಂಗ್ ಪ್ರೊಫೆಷನ್ನಿಗೆ. ಕಲ್ತಿದ್ದು ನೌಕರಿ 2 ಒಂದಾದವೆ ನಾವು. ಅಲ್ಲ ಅಲ್ಲ ಬೇರೆನೇ ಆಯ್ತು, ಫೀಲ್ಡಾಗ ಚೇಂಜ್ ಆಯ್ತು. ಹಂಗೆ ಐ ಟಿ ಸೆಕ್ಷನ್ ಒಳಗೂ ಬೇಕಾದಟ್ಟದ. ನೀವು ಮಾಡೋದು ಇಲ್ಲಿ CS ಮಾಡ್ಕೊಂಡಿರಪ್ಪ ಕಾಲೇಜ್ನೊಳಗೆ, ಅದರ ಹೊರಗಡೆಗೂ ಬೇರೆ 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 ಕೋರ್ಸ್ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೋದಲ್ಲ. ಅಂದರೆ ನೀನು ಓದಿದ ವಿಷಯಕ್ಕೂ ನಿನ್ನ ಜೀವನ ನಡೆಯೋದಕ್ಕೂ ಸಂಬಂಧನೇ ಇಲ್ಲ ಈಗಿನ ಕಾಲಕ್ಕೆ. ಅದು ಹಂಗಲ್ಲ ಭಗವಂತನ ಕಡೆಗೆ. ವಿಷಯ ಏನದ, ಅಧಿಕಾರಿ ಏನಿದ್ದಾನ ಅದಕ್ಕೆ ಸಂಬಂಧ ಅದ, ಪ್ರಯೋಜನಕ್ಕೂ ಸಂಬಂಧ ಅದ. ಏನು ಪ್ರಯೋಜನ? BE ಮಾಡಿ MTech ಲಕ್ಷಗಟ್ಟಲೆ, ಯಪ್ಪ ಇವತ್ತಿಂದು ಇಂಜಿನಿಯರಿಂಗ್ ಮಾಡೋದು, ಇವತ್ತಿನ ಮೆಡಿಕಲ್ ಮಾಡೋದಂತೂ ಗಲಗಲ ಪಡ್ಕೊಂಡು ಹೋಗೋ ಆಟ. ಸಾಧ್ಯನೇ ಇಲ್ಲ ಅದು. ಅಷ್ಟು ಲಕ್ಷಗಟ್ಟಲೆ ಖರ್ಚು ಮಾಡಿದರೂ ಪಗಾರ ಸ್ಟಾರ್ಟ್ ಆಗೋದು 25,000 30,000ದಿಂದ ಶುರು ಆಗ್ತದೆ. ಏನು ಪ್ರಯೋಜನ ಅದು? ಅಲ್ಲ, ಪಾಪ ಲಕ್ಷಗಟ್ಟಲೆ ಖರ್ಚು ಮಾಡಿ BScನೋ MScನೋ MEdೋ PhDನೋ ಏನೋ ಮಾಡ್ಕೋತಾರೆ, 6,000 8,000 ಪಗಾರ ಶುರು ಆಗ್ತವೆ. ಅಲ್ಲ, ಏನು ಪ್ರಯೋಜನ ಏನದು? ಆದರೆ ನಮ್ಮ ಭಾಗವತದಲ್ಲಿ ಹಂಗಲ್ಲ. ಏನು ಪ್ರಯೋಜನ ಅದ ಅಂದ್ರೆ ಭಗವಂತನೇ ದೃಷ್ಟಿ ಇದ್ದಾನ, ಭಗವಂತ ತಿಳಿಬೇಕು ಅಂತ ಅಧಿಕಾರಿ ಆ ಮನಸ್ಸಿನೊಳಗಿದ್ದಾನ, ಭಗವಂತ ತಿಳಿದೇ ತಿಳಿತಾನ, ವೈರಾಗ್ಯ ಬರ್ತದೆ, ಭಗವಂತನ ಅನುಗ್ರಹ ಪಕ್ಕಾ ಆಗ್ತದೆ. ನೀ ಎಷ್ಟು ಲಕ್ಷ ಕೊಟ್ಟಿದ್ದಿ ಅಷ್ಟು ನಿನಗೆ ಪಕ್ಕಾ ಭಗವಂತನ ಅನುಗ್ರಹ ಆಗ್ತದೆ. ಆಗಂಗಿಲ್ಲ ಅಂತನ್ನೋ ಮಾತು ಇಲ್ಲವೇ ಇಲ್ಲ. ಅಲ್ರಿ ಅವರಿಗೆ ಲಘು ಆತ್ರಿ, ಇವ್ರಿಗೆ ಆಗಲಿಲ್ಲಲ್ಲ ಇನ್ನೂ ಅಂದ್ರೆ, ಹೌದು ಇವ್ರಿಗೆ ಆಗಲಿಲ್ಲ, ಇವ್ರಿಗೆ ಆಗ್ಬೇಕಾಗಿದೆ, ಸಾಧನೆ ಆಗಬೇಕಾಗಿದೆ. ಸಾಧನೆ ಆದ ಕೂಡಲೇ ಪಕ್ಕ ಆಗ್ತದೆ. ಆಗಂಗಿಲ್ಲ ಅಂತ ಇಲ್ಲವೇ ಇಲ್ಲ. ನೀ ಬಾಹ್ಯ ಒಂದೇ ನೋಡಬೇಡ, ಒಳಗಿಂದ ನೋಡೋದು ಇರ್ತದೆ ಅದು. ಆದ್ದರಿಂದಾಗಿ ಹಂಗಾರೆ ವಿಷಯದ, ಪ್ರಯೋಜನದ, ಅಧಿಕಾರಿ, ಸಂಬಂಧ 4 ಕೂಡ ಅನುಬಂಧ ಚತುಷ್ಟಯಗಳು ಭಾಗವತದಲ್ಲಿವೆ ಎಂಬುದಾಗಿ ತಿಳಿಸಿಕೊಡ್ತಾರೆ.
ಅನಂತರದಲ್ಲಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಹ ಎಂಬುದಾಗಿ ತಿಳಿಸಿಕೊಡುತ್ತಾರೆ. ಏನು ಅಂದರೆ ವೇದ, ಆ ವೇದಗಳೆಂಬ ದೊಡ್ಡದಾದ ವೃಕ್ಷ, ಆ ವೃಕ್ಷದಲ್ಲಿ ಅನೇಕ ಹಣ್ಣುಗಳು, ಆ ಹಣ್ಣುಗಳಲ್ಲಿ ಒಂದು ಹಣ್ಣು ಮಾತ್ರ ಏನಾಗಿದೆ ಅಂದರೆ ಗಿಳಿ ಕಚ್ಚೆದ. ಆ ಗಿಳಿ ಕಚ್ಚಿದಂತಹ ಹಣ್ಣೇನದ ಬಹಳ ಪರಿಪಕ್ವವಾಗಿರ್ತಕ್ಕಂತಹ ಹಣ್ಣು. ಅದನ್ನು ಭಗವಾನ್ ವೇದವ್ಯಾಸ ದೇವರು ಕೆಳಗೆ ಉದ್ದೇಶಪೂರ್ವಕವಾಗಿ ಬೀಳಿಸಿದ್ದಾರೆ. ರಸಿಕ ಜನಗಳೇ, ಆ ಹಣ್ಣಿನ ರಸಾಸ್ವಾದವನ್ನು ನೀವು ಮಾಡಿ. ಅವಶ್ಯವಾಗಿ ಮಾವಿನ ಹಣ್ಣಿನ ರಸಪಾನ ಮಾಡಿರಿ, ಇಲ್ಲಂತೇನಿಲ್ಲ. ಮಾವಿನ ಹಣ್ಣಿನೊಳಗೆ ಅಷ್ಟು ಸಿಹಿ ಮಾಧುರ್ಯ ಯಾಕದ ಗೊತ್ತೇನು? ಅದನ್ನು ಅನುಸಂಧಾನಕ್ಕೆ ತೊಗೊಳ್ಳೋಣ. ಅವಶ್ಯ ತಿನ್ನೋಣ ಮಾವಿನ ಹಣ್ಣು, ಏನು ಬೇಡ ಅಂದಿಲ್ಲ, ಅದೇ ನಿಷಿದ್ಧನೂ ಅಲ್ಲ. ಇದು ಅಧಿಕ ಮಾಸದಾಗಂತೂ ಚಲೋನದ, ಅಧಿಕ ಮಾಸ ಮಹಾತ್ಮೆ ಒಳಗೆ ಬರೋದು. ಈಗಂತೂ ಅಧಿಕ ಹಣ್ಣು ಬರೋದೇ ಮಾಸದಾಗ, ಅದು ಮಾವಿನ ಹಣ್ಣು ಬಂದ ಮಾಸದೊಳಗೆ ಅಧಿಕ ಬಂದದು, ಬೇರೆ ಮಾಸದಾಗ ಬಂದಿಲ್ಲ. ಅಧಿಕ ಮಾಸದೊಳಗೆ ಮಾವಿನ ಹಣ್ಣು ಶ್ರೇಷ್ಠ ಅಂತಲೇ ಅದ. ಯಾಕೆ ಮಾವಿನ ಹಣ್ಣು ಅಷ್ಟು ಸ್ವಾದ ಅದ? ಉಳಿದ ಹಣ್ಣುಗಳಿಗಿಂತುಳಿದು ಹಣ್ಣಿನ ರಾಜ ಯಾಕಾಯಿತು? ಸುಮ್ಮನೆ ಒಂದು ಝಲಕ್ ನೋಡೋದಾದ್ರೆ, ಹಿಂದಿನ ಜನ್ಮದಲ್ಲಿ ಯಾವ ಬ್ರಾಹ್ಮಣನಾಗಿ ತತ್ವಜ್ಞಾನವನ್ನು ಚೆಂದಾಗಿ ತಿಳ್ಕೊಂಡಿದ್ದ, ಜನಗಳಿಗೆ ಅವ ಅದನ್ನು ತಿಳಿಸ್ಲಿಲ್ಲ, ಅವ ಮಾವಿನ ಗಿಡ ಆಗಿಬಿಟ್ಟಿರ್ತಾನೆ. ನನಗೆ ಗೊತ್ತಿರ್ತದೆ ವಿಷಯ, ಭಾಳ ಚಂದ ವಿಷಯ ಗೊತ್ತಿರ್ತದೆ. ಅದನ್ನು ನೀವು ಕೇಳ್ತೀರಿ, ನಾನು ನಿಮಗೆ ಹೇಳಂಗಿಲ್ಲ, ಮುಚ್ಚಿಟ್ಕೋತೀನಿ. ಅವ್ರಿಗೆ ಯಾಕೆ ಹೇಳ್ಬಿಡು, ಈ ಗುಣದಾಗ ಇರ್ತಾನೆ, ವಿಷಯವನ್ನು ಕೊಟ್ಟು ಬಿಟ್ಟು ಕೊಡುವುದಿಲ್ಲ, ಅಂಥವ ಮಾವಿನ ಗಿಡ ಆಗಿಬಿಡ್ತಾನೆ. ಹೀಗಾಗಿ ಇವನ ಜ್ಞಾನ ಆ ಹಣ್ಣಿನ ರಸ ಆಗಿ ಹೋಗಿರುತ್ತದೆ. ಸೊ ಅದಕ್ಕೆ ಮಾವಿನ ಹಣ್ಣಿನ ಜ್ಞಾನ ಅರ್ಥಾತ್ ಒಂದು ಮಾವಿನ ಹಣ್ಣಿನೊಳಗೇನೆ ಈ ಜ್ಞಾನದ ರಸದಿಂದ ಅಷ್ಟು ಸ್ವಾದ ತುಂಬೇದ ಅಂದರೆ ಇದಂತೂ ಭಾಗವತ ಎಂಬ ಹಣ್ಣು. ರಸಿಕರೇ, ಪರಮಾತ್ಮನ ಗುಣಲೀಲೆಗಳು ಏನವ, ಪರಮಾತ್ಮನ ಗುಣ ಚಿಂತನೆಗಳನ್ನು ಕಥಾರೂಪದಲ್ಲಿ ಏನು ಹೆಣದು ಹೇಳ್ತಾರೆ, ಆ ರಸಾಸ್ವಾದಕ್ಕಿಂತಲೂ ಮತ್ತೊಂದು ರಸಾಸ್ವಾದ ಇಲ್ಲ. ಎಲ್ಲಿ ತನಕ ಕೇಳ್ರಿ, ಇದೊಂದು 30 ದಿವಸ ಕೇಳಿಬಿಡ್ರಿ, ಆತ ಕೃಷ್ಣಾರ್ಪಣ, ಆಮೇಲೆ ಬಿಟ್ಟು ಬಿಡ್ರಿ. ಅದನ್ನು ಅಲ್ಲ, ಅಧಿಕ ಮಾಸ ಅಲ್ಲ, ಪ್ರತಿನಿತ್ಯ ಕೇಳೋದಲ್ಲ, ಈ ಜೀವ ಇರುವವರೆಗೂ ಅಲ್ಲ, ಮುಂದಿನ ಜನ್ಮ ಅಲ್ಲ, ಮೋಕ್ಷ ಬರುವವರೆಗೂ ಅಲ್ಲ, ಮೋಕ್ಷದೊಳಗೂ ಭಾಗವತದ ಕಥಾಮೃತವನ್ನು ನೀವು ಪಾನ ಮಾಡಿ ಎಂಬುದಾಗಿ ತಿಳಿಸಿಕೊಡ್ತಾರೆ. ನೈಮಿಷಾರಣ್ಯ, ಆ ನೈಮಿಷಾರಣ್ಯದಲ್ಲಿ ಎಲ್ಲ ಋಷಿಮುನಿಗಳೆಲ್ಲರೂ ಕುತ್ಕೊಂಡಿರ್ತಾರೆ. ನೈಮಿಷೇ ಅನಿಮಿಷ ಕ್ಷೇತ್ರೆ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದಲ್ಲಿ ಅನೇಕ ಋಷಿಮುನಿಗಳು ಸತ್ರವನ್ನು ಮಾಡ್ಕೊಂಡಿರ್ತಾರೆ, ಯಾಗವನ್ನು ಮಾಡ್ತಿರ್ತಾರೆ. ಅನೇಕ ವರ್ಷಗಳ ಕಾಲ ಯಾಗವನ್ನು ಮಾಡೋದು ಅಂಥೇಳಿ. ಯಾಗ ಅಂದರೆ ಏನದು, ಸತ್ರ ಅಂದರೆ ಏನದು ಅಂದರೆ ಅನೇಕ ದಿನಗಳ ಕಾಲ ಮಾಡೋದು, ಲೋಕದ ಹಿತಕ್ಕಾಗಿ ಅಂತ ಮಾಡೋದು. ಸುಮ್ಮನೆ ಏನೋ ಒಂದು ಕಾರಣ ಹೇಳಿ ನಮಗೆ ರೊಕ್ಕ ಬರ್ತದೆ ಅಂತ ಮಾಡುವುದೇನದ, ಅನೇಕ ದಿನಗಳ ಕಾಲ ಮಾಡೋದೇನದ, ಅದು ಸತ್ರ ಅಂತ ಕರೆಸ್ಕೊಳ್ಳೋಂಗಿಲ್ಲ. ಅದು ಬಂದ ಪುರೋಹಿತರಿರಲಿ, ಅಲ್ಲಿ ಯಜಮಾನ ಇರಲಿ, ಬಂದವರು ಯಾರೇ ಇರಲಿ, ಎಲ್ಲರದ್ದು ದೃಷ್ಟಿ ಏನಿರ್ತದೆ ಅಂದರೆ ಲೋಕದ ಹಿತದೃಷ್ಟಿ ಮಾತ್ರ ಇರುತ್ತದೆ. ಅಂತಹ ಕಾರಣದಿಂದ ಮಾಡಿದಾಗ ಯಾಗವನ್ನು ಮಾಡಬೇಕಾದ್ರೆ ಕ್ರಮ ಹೆಂಗಿರ್ತದೆ ಅಂದರೆ, ಈ ಕಡೆ ಹೆಣ್ಮಕ್ಳು ಗಂಡಸರು ಎಲ್ಲರೂ ಇರ್ತಾರೆ, ತಮ್ಮ ಪಾಡಿಗೆ ತಾವು ಹರಟೆ ಹೊಡಿತಿರ್ತಾರೆ. ಈ ಕಡೆಗೆ ಇವರು ಆಚಾರ ಸುಮ್ ಕೊಡ್ರಿಲೆ, ಸ್ವಾಹಾಕಾರ ಹೇಳಿ ತಿಳಿಯವತ್ತು, ಸುಮ್ ಕೊಡ್ರಿಲೆ ಅಂತಿರ್ತಾರೆ. ಇದಲ್ಲ. ಯಜ್ಞ ಮಾಡಬೇಕಾದ್ರೆ ಹೆಂಗೆ ಅಂದರೆ, ಈ ಕಡೆಗೆ ಋತ್ವಿಜರು ಮಂತ್ರವನ್ನು ಹೇಳ್ತಿರ್ತಾರೆ, ಯಜಮಾನರು ಆಹುತಿಗಳನ್ನು ಹಾಕ್ತಿರ್ತಾರೆ, ಪುರೋಹಿತರು ಎಲ್ಲರೂ ಇರ್ತಾರೆ. ಆ ಕಡೆಗೆ ಒಂದೊಂದು ಭಾಗದಲ್ಲಿ ಒಂದೊಂದು ವೇದ, ರಾಮಾಯಣ, ಮಹಾಭಾರತ, ಪುರಾಣಗಳ ಪಾರಾಯಣ ನಡೀತಿರ್ತದೆ. ಯಾವಾಗಲೂ ದೇವರ ಕಥೆ ನಡೀತಿರ್ತದೆ. 2 ತಾಸಾತು 3 ತಾಸಾತು ಹೋಮ ಮುಗಿತು ಅಂದು ಕೂಡಲೇ ಎಲ್ಲರೂ ಸೇರಿ ಹರಿಕಥೆಗಳನ್ನು ಹೇಳೋದು ಕೇಳೋದು ಅನ್ನೋದಿರ್ತದೆ. ಅವ್ರ ಮನ್ಯಾಗ ಏನಾಯ್ತು, ಇವ್ರ ಮನ್ಯಾಗ ಏನಾಯ್ತು, ಭಾಳ ಚಂದ ಹೇಳ್ತಾರಟ್ಟ ಆಚಾರ ಮನೆಗೂ ರಗಡು ಹೊಲಿಗೆ ಹೇಳ್ರಿ ಶುರು. ಅಯ್ಯ ಈ ಆಚಾರ ಹಂಗೆ ಯಾಕ್ರಿ, ಆ ಆಚಾರ ಹಂಗೆ ಶುರು. ಇಂಥ ಅವ್ರ ಮನೆ ಇವ್ರ ಮನೆ ಇವ ಹರಟಿ ಒಳಗೆ ನಾವು ಯಜ್ಞವನ್ನು ಭಾಗವಹಿಸಿದ ಪುಣ್ಯನೂ ಕಳ್ಕೊಂಡು ಕೂಡ್ತೀವಿ. ಅದಲ್ಲ, ಏನು ಮಾಡಬೇಕು ಅಂದರೆ ಹರಿಕಥೆಗಳನ್ನು ಹೇಳ್ಕೋತಿರ್ಬೇಕು. ಹೀಗೆ ಸತ್ರಯಾಗವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಕುಳಿತಾಗ ಸೂತಾಚಾರ್ಯರು ಎದುರುಚ್ಛಾವಾಗಿ ಬಂದರಂತೆ, ಸ್ವಾಭಾವಿಕವಾಗಿ ಬಂದರಂತೆ. ಎಲ್ಲೆಲ್ಲಿ ಹಿಂಗೆ ನಡೀತಾವೋ ಅಲ್ಲಲ್ಲಿ ಸೂತಾಚಾರ್ಯರು ಬರ್ತಾರೆ. ಸೂತಾಚಾರ್ಯರಿಗೆ ಆದರಾತಿಥ್ಯವನ್ನು ಮಾಡಿ ಕೂಡ್ರಿ ಅಂತ ಹೇಳ್ತಾರೆ. ಭಾಳ ಸಂತೋಷ ರೀ, ನೀವು ಕೂಡ್ರಿ. ನೀವು ಎಲ್ಲವನ್ನೂ ಕೂಡ ಭಗವಾನ್ ವೇದವ್ಯಾಸ ದೇವರು ಏನು ಹೇಳ್ಯಾರೋ ಅದನ್ನೆಲ್ಲವನ್ನೂ ಕೂಡ ನೀವು ತಿಳಿದವರಾಗಿದ್ದೀರಿ. ಯಾನಿ ವೇದ ವಿದಾಂ ಶ್ರೇಷ್ಠ ಭಗವಾನ್ ಬಾದರಾಯಣ. ಬಾದರಾಯಣರು ಅಂದರೆ ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಏನು ತಿಳ್ಕೊಂಡಾರೋ ಅದನ್ನೆಲ್ಲ ನೀವು ತಿಳ್ಕೊಂಡಿರಿ ಅಂಥದ್ದು ಭಾಗವತ. ಶ್ರೀಮದಾಚಾರ್ಯ ಅಂದರು ಸ್ಟಾಪ್ ಅಂದರು, ಹಂಗೆ ಓದ್ಬೇಡೋ ಮರ, ಎಲ್ಲರ ಅನರ್ಥ ಆದೀತು ಅಂದರು. ಯಾರಿಗೂ ಲಕ್ಷ ಬರಲಿಲ್ಲ ಕಾಣಿಸ್ತದೆ. ಇನ್ನೊಮ್ಮೆ ಹೇಳ್ತಾನೆ ಕೇಳ್ರಿ ಮಾತು. ಭಗವಾನ್ ವೇದವ್ಯಾಸ ದೇವರು ಏನು ತಿಳ್ಕೊಂಡಾರೋ ಅದನ್ನೆಲ್ಲ ನೀವು ತಿಳ್ಕೊಂಡಿರಿ. ಯಾನಿ ವೇದ ವಿದಾಂ ಶ್ರೇಷ್ಠ ಭಗವಾನ್ ಬಾದರಾಯಣ. ಬಾದರಾಯಣರು ಏನನ್ನು ಹೇಳಿದ್ದಾರೋ ಅದನ್ನೆಲ್ಲ ನೀವು ತಿಳ್ಕೊಂಡಿರಿ ಅಂತ ಮಧ್ವಾಚಾರ್ಯ ಅಂದ್ರೆ ಹಂಗೆ ಓದಬೇಡದನ್ನು ಅಂದರು. ತಿಳಿತಾ ಲಕ್ಷ ಬಂತ ಈಗ ಆ ಮಾತಿಗೆ. ಅಂದ್ರೆ ಏನು ಹೇಳಿದ್ರು ಮಧ್ವಾಚಾರ್ಯರು?
ಭಗವಾನ್ ವೇದವ್ಯಾಸ ದೇವರು ಯಾವ ವಿಷಯವನ್ನ ಏನು ಅಂತ ತಿಳಿದಾರೋ, ಶ್ರೀಹರಿ ಸರ್ವೋತ್ತಮ ಸರ್ವೋತ್ತಮ ಅಂತಲೇ ಇವರು ತಿಳಿದಾರೆ. ಆದರೆ ವೇದವ್ಯಾಸ ದೇವರು ಎಷ್ಟು ಪ್ರಮಾಣದಲ್ಲಿ ತಿಳಿದಾರೋ ಅಷ್ಟು ಪ್ರಮಾಣದಲ್ಲಿ ಸೂತಾಚಾರ್ಯರು ತಿಳಿದಿಲ್ಲ ಅಂತ ಅರ್ಥ. ಅದು ಅಭಿಪ್ರಾಯ ಏನು ಅಂದರೆ, ಭಗವಾನ್ ವೇದವ್ಯಾಸ ದೇವರು ಜಗತ್ತಿನ ಬಗ್ಗೆ ಇದು ಜೀವ, ಇದು ಜಡ, ಈ ಜೀವದಲ್ಲಿ ಇದು ತಾರತಮ್ಯ, ಇದು ಜಡದಲ್ಲಿ ತಾರತಮ್ಯ ಅಂತ ಏನು ತಿಳಿದಾರೋ ಅದನ್ನೇ ಇವರೂ ತಿಳಿದಾರೋ ವಿನಃ ಅವರು ಎಷ್ಟು ತಿಳಿದಾರೋ ಅಷ್ಟು ತಿಳಿದಾರ ಅಂತ ಅರ್ಥ ಅಲ್ಲ. ಹೀಗಾಗಿ ಅದೇ ಪ್ರಧಾನ. ನಾ ತಿಳಿದಟ್ಟು ನೀವು ತಿಳಿಯಂಗಿಲ್ಲ, ನೀವು ತಿಳಿದಟ್ಟು ನಾನು ತಿಳಿಯಂಗಿಲ್ಲ, ನಾವು ತಿಳಿದಟ್ಟು ಇನ್ನೊಬ್ಬರು ತಿಳಿದಿರಂಗಿಲ್ಲ. ಇದು ಜಗತ್ತಿನೊಳಗಿಂದ ಏನದ, ಇದು ಅನಿವಾರ್ಯ ಅದ, ಇದು ವಾಸ್ತವಿಕ ಸತ್ಯ. ಇದು ಒಬ್ಬರು ತಿಳಿದಷ್ಟು ಇನ್ನೊಬ್ಬರು ತಿಳಿಲಿಕ್ಕೆ ಆಗುವುದೇ ಇಲ್ಲ. ಹೇಳಲಿಕ್ಕೆ ಕುತ್ಕೊಂಡಾರ ಅಂದ ತಕ್ಷಣಕ್ಕೆ ಹೇಳಿದವ್ರು ಭಾಳ ತಿಳ್ಕೊಂಡಿರ್ತಾರಂತೇನಲ್ಲ, ಕೇಳಿ ಕುತ್ಕೊಂಡ್ರೆ ಏನಿರ್ತಾರೆ ಭಾಳ ಕಡಿಮೆ ತಿಳಿದಿರ್ತಾರಂತನೂ ಏನಲ್ಲ, ಅಥವಾ ಇವರು ಕಡಿಮೆ ತಿಳಿದಿರ್ತಾರ ಇವ್ರು ಹೆಚ್ಚು ತಿಳಿದಿರ್ತಾರಂತನೂ ಏನಿಲ್ಲ. ಅದು ಹೇಳಲಿಕ್ಕೂ ಬರುವುದಿಲ್ಲ, ಅದು ನಮಗೆ ಗೊತ್ತೇ ಆಗುವುದಿಲ್ಲ. ಅದು ಆದರೆ ನಾನೇನು ತಿಳ್ಕೊಂಡೀನಿ ಅದನ್ನೇ ನೀವು ತಿಳ್ಕೊಂಡೀರಿ. ಹರಿ ಸರ್ವೋತ್ತಮ ಅಂತ ನಾನು ತಿಳ್ಕೊಂಡೀನಿ, ಅದೇ ರೀತಿಯಾಗಿ ನೀವು ಕೂಡ ಹರಿ ಸರ್ವೋತ್ತಮ ಅಂತಲೇ ತಿಳಿದೀನಿ. ಈ ಅಭಿಪ್ರಾಯದಲ್ಲಿ ಭಗವಾನ್ ವೇದವ್ಯಾಸ ದೇವರು ಯಾವುದನ್ನು, ಯಾವ ಸ್ಥಾನ, ಯಾವ ತಾರತಮ್ಯ, 24 ಏನೇನು ತತ್ವಗಳಿವೆಯೋ ಎಲ್ಲ ತತ್ವಾಭಿಮಾನಿ ದೇವತೆಗಳು ಯಾರ್ಯಾರು, ಯಾವ ಯಾವ ತತ್ವಕ್ಕೆ ಯಾರ್ಯಾರು ಅಭಿಮಾನಿ ದೇವತೆಗಳು ಅಂತ ಏನೇನು ವಿಷಯಗಳದನೋ ಅದೆಲ್ಲ ವಿಷಯಗಳನ್ನು ಅವರೇನು ತಿಳಿದಾರೋ ಅದನ್ನು ನೀವು ತಿಳಿದೀರಿ ಅಂತ ಇಷ್ಟೇ ಅರ್ಥ ಅದಕ್ಕೆ. ಆದ್ದರಿಂದ ಅದೇ ಪ್ರಧಾನಭೂತವಾದದ್ದು. ಹೊಸದಂದ ಏನೋ ಹೇಳಲಿಕ್ಕಂತ ಹೋಗಿ ಯದ್ವಾ ತದ್ವಾ ಮಾಡಿ, ಅದು ಇವತ್ತಿನ ಟ್ರೆಂಡ್ ಭಾಳ ನಡೆದು ಆ ವೇದಗಳಿಗೆ ಹಿಂಗೆ ಇದು ಬಳಿತಾ ಸೂಕ್ತೊಳಗೆ ಹಿಂಗೆ ಹೇಳಿದ್ದು ಮಧ್ವಾಚಾರ್ಯರ ಜೀವನ ಚರಿತ್ರೆಗೆ ಇದು ಸಂಬಂಧಪಡ್ತದೆ ಅಂತ ಹೇಳ್ಬಿಡ್ತಾರೆ. ಜನರಲ್ಲೇ ಹೊಸಾದು ಹೇಳಿದ್ರು ಅಂತಾರೆ. ಹಾಳಾಗಿ ಹೋಗಿತ್ತು ಅಂತ ಅರ್ಥ. ಅದನ್ನು ಅಟ್ಟಿದ್ರೆ ಜ್ಞಾನಿಗಳು ಹಿಂದೆ ಹೇಳ್ತಿದ್ರು ಅದನ್ನು. ವೇದಕ್ಕೆ ಹಾಗೇ ಅರ್ಥ ಮಾಡಬೇಕು ಅಂತ ಹಿಂದೆ ಪ್ರಾಚೀನರು ಹೇಳಿದ್ದರೆ ಅಂಗೀಕಾರ ಮಾಡಬೇಕು ಹೊರತು ನಿನ್ನ ತಲೆ ಉಪಯೋಗಿಸಬಾರ್ದು ಅದಕ್ಕೆ. ಇದನ್ನು ನಾವು ಹೇಳೋದಲ್ಲ, ಪರಮ ಪೂಜ್ಯ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ನಮ್ಮ ಸೋದರ ಮಾವ, ದೊಡ್ಡ ಸೋದರ ಮಾವ ಪೂಜ್ಯ ವಿದ್ಯಾಮಾನ ತೀರ್ಥ ಶ್ರೀಪಾದರ ಕಡೆಗೆ ಹೋಗಿದ್ದರಂತ. ಸ್ವಾಮಿ ವೇದಕ್ಕೆ ಇದೊಂದು ನನಗೆ ಅರ್ಥ ಹೇಳ್ರಿ ಅಂದ್ರಂತ. ನಕ್ಕು ಬಿಟ್ರಂತ. ಒಂದನೇ ಸರಿ ಹೇಳಿ, ಎರಡನೇ ಸರಿಗೆ ಮತ್ತೆ ಇವ್ರು ಕೇಳಿದ್ರಂತ, ಸ್ವಾಮಿ ಹೇಳ್ರಿ ಅದನ್ನು ಅಂದ್ರಂತ. ಇಲ್ಲ ಹೇಳುವುದಿಲ್ಲ ಅಂದ್ರಂತವ್ರು. ಯಾಕೆ ಅಂದ್ರೆ, ಇಲ್ಲ ನಾ ಹೇಳೋ ಶಕ್ತಿ ನನಗಿಲ್ಲ ಅಂದ್ರಂತ. ಸ್ವಾಮಿ ನೀವು ಹಿಂಗಂದ್ರೆ ಹೆಂಗೆ, ನಿಮ್ಮಂಥ ಜ್ಞಾನಿಗಳು ಈ ಪ್ರಪಂಚದೊಳಗೆ ಹುಡುಕಿದ್ರೂ ಸಿಗುವುದಿಲ್ಲ, ಅಂತಹ ದೊಡ್ಡ ಜ್ಞಾನಿಗಳು ನೀವು ಹೇಳಂಗಿಲ್ಲ ಅಂದರೆ ಹೆಂಗೆ ಅಂತಾರೆ ನಮ್ಮ ಸೋದರ ಮಾವ. ಅವಾಗ ಅವ್ರು ಅಂದ್ರಂತ, ವೇದಗಳಿಗೆ ಹೀಗೆ ಅರ್ಥ ಅಂತ ಮಾಡಬೇಕಾದರೆ ಶ್ರೀಮದಾಚಾರ್ಯರು, ಟೀಕಾ ಟಿಪ್ಪಣಿಕಾರರು ಯಾರಾದರೂ ಹೇಳಿದರೆ ಮಾತ್ರ ನಮಗೆ ಹೇಳುವ ಅಧಿಕಾರ ಇದೆ, ಇಲ್ಲದೆ ಹೋದರೆ ನಮಗೆ ಹೇಳುವ ಅಧಿಕಾರ ಇಲ್ಲ. ಅವ್ರು ಹೇಳಿದ್ದನ್ನೇ ಹೇಳಬೇಕು ಹೊರತು ನನ್ನದೇ ಆದ ಹೊಸ ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಅರ್ಹತೆಯನ್ನು ದೇವರು ನಮಗೆ ಕೊಟ್ಟಿಲ್ಲ ಅಂದ್ರಂತೆ. ಯಾರು? ಧರೆಗಿಳಿದ ದೇವತೆಯವರು ವಿದ್ಯಾಮಾನ ತೀರ್ಥರು ಅಂದರೆ ಬೇರೆ ಯಾರೂ ಅಲ್ಲ. ಜ್ಯೋತಿಷಾಸ್ತ್ರದಿಂದ ಹೇಳ್ತಾರೆ ಅದನ್ನು, ಜ್ಯೋತಿಷಾಸ್ತ್ರದಿಂದಲೂ ಹೇಳ್ತಾರೆ ಅದನ್ನು. ಅವರ ಕಾರ್ಯಗಳು, ಅವರ ಪವಾಡಗಳು ಬೇರೆ. ಅವರ ಜಾತಕ ನೋಡಿ ಜ್ಯೋತಿಷ್ಯ ಹೇಳ್ತಾರೆ, ನೀವು ದೇವತೆಗಳು ಅಂತ ಹೇಳ್ತಾರೆ ಮದ್ರಾಸ್ನೊಳಗೆ. ಇರಲಿ, ಅಂತಹ ಒಬ್ಬ ಮಹನೀಯರೇ ಹೇಳ್ತಾರೆ ನಮಗೆ ಹೇಳೋ ಅಧಿಕಾರ ಇಲ್ಲ, ಆಚಾರ್ಯ ಹೇಳಿದರೆ ಹೇಳ್ತೀವಿ, ಟೀಕಾ ಟಿಪ್ಪಣಿಕಾರರು ಹೇಳಿದರೆ ಹೇಳ್ತೀವಿ ಅಂತಾರಂದಾಗ, ಇವತ್ತು ನಿನ್ನೆ ಮೊನ್ನೆ ಏನೋ ಸುಧಾಮಂಗಲ ಮಾಡ್ಕೊಂಡು ಬಂದು ನನಗೆ ಶಬ್ದದ ಅರ್ಥ ಆಗ್ತಾವೆ, ಡಿಕ್ಷನರಿ ಅವ, ಇವತ್ತು ಅರ್ಥ ಇಟ್ಕೊಂಡು ಇನ್ನೊಂದು ಅರ್ಥ ಹೇಳ್ತೇನೆ ಅಂದರೆ ನಿಮ್ಮ ಡಿಕ್ಷನರಿದಕ್ಕೆ ಅಪ್ಲೈ ಆಗೋದಿಲ್ಲ ರೀ, ನಿಮ್ಮ ವ್ಯಾಕರಣದಕ್ಕೆ ಅಪ್ಲೈ ಆಗೋದಿಲ್ಲ. ಬಹಳ ಸೂಕ್ಷ್ಮ ಇರ್ತದೆ ಅದು. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್. ಯಾನಿ ವೇದ ವಿಧಾಂ ಶ್ರೇಷ್ಠ ಭಗವಾನ್ ಬಾದರಾಯಣ ಅಂತ ಅನ್ನೋದರ ಅಭಿಪ್ರಾಯ, ವೇದವ್ಯಾಸ ದೇವರು ಯಾವುದನ್ನು ಹೇಳ್ಯಾರೋ ಅದನ್ನೇ ಹೇಳ್ರಿ, ನಿಮ್ಮ ತಲೆ ಓಡಿಸ್ಬೇಡ್ರಿ ಅಲ್ಲೇ. ಅದೇ ಅರ್ಥ ಅದು. ಇಡೀ ಭಾಗವತ್ ತುಂಬ ನೀವು ಹಂಗೆ ನೋಡ್ಕೊತ ಹೋಗ್ತೀರಿ, ಎಲ್ಲೆಲ್ಲ ಪ್ರಶ್ನೆ ಬರ್ತಾವೆ ಅಲ್ಲೆಲ್ಲ ಶುಕಾಚಾರ್ಯರೇ ಇರಲಿ, ಅಥವಾ ಸೂತಾಚಾರ್ಯರೇ ಇರಲಿ, ಅಥವಾ ಉದ್ಧವರೇ ಇರಲಿ, ಅಥವಾ ಮೈತ್ರೇಯರೇ ಇರಲಿ, ಯಾರೇ ಇರಲಿ, ನನಗೇನು ಕೃಷ್ಣ ಹೇಳ್ಯಾನ ಅದನ್ನು ಹೇಳ್ತಾನೋ ಮಾರಾಯ, ನನಗೇನು ಶುಕಾಚಾರ್ಯ ಹೇಳ್ಯಾರ ಅದನ್ನು ಹೇಳ್ತಾನೋ ಮಾರಾಯ ಅಂತಲೇ ಅಂದಾರ ಹೊರತು ಎಲ್ಲರೂ ನನ್ನೊಂದು ಇಂಟರ್ಪ್ರಿಟೇಷನ್ ಸೇರಿಸ್ತೀನಿ ಇದ್ರೊಳಗೆ ಅಂತ ಯಾರೂ ಅಂದೇ ಇಲ್ಲ. ಯಾರು ಇಂಟರ್ಪ್ರಿಟೇಷನ್ ಮಾಡ್ತಾರಲ್ಲ ಅವರು ಸಮಾಜದಿಂದ ಹೊರಗೇ ಇರೋದು ಬಹಳ ಒಳ್ಳೆಯದು. ಅಂಥವ್ರನ್ನ ನಾವರ ಹೊರಗೆ ಇಡೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಮ್ಮ ಬುದ್ಧಿ ಹಾಳು ಮಾಡ್ತಾರೆ ಅವರು. ಹಿಂಗಿಂಗೆ ಅರ್ಥ ಅಂತ ಮಾಡಿ, ಭಾರಿ ಹೊಸ ಅರ್ಥ ಇದು, ಹಳೇದು ಅದನ್ನು ಕೇಳಿ ಸಾಕಾಗಿತ್ತು ನಮಗಿದು, ಹೊಸ ಅರ್ಥ ಆಯ್ತು ಅಂದ್ರೆ ತೊಗೊಂಡೇನು ಮಾಡ್ಬೇಕು, ಅದನ್ನು ಹಾಳು ಮಾಡ್ಕೊಂಡ್ವಿ. ನೋಡ್ರಿ ಸ್ವಾಮಿಗಳೇಂದ್ರೆ ಹೊಸದೇನರ ಹೇಳ್ತಾರೆ. ಈ ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ನೋಡ್ರಲ್ಲ ನೀವೆಲ್ಲರೂ, ಯಾರು ಪ್ರಾಚೀನ ವಿದ್ವಾಂಸರು ಏನೇನಿದ್ದಾರೆ, ಚಲೋ ಉತ್ತಮ ವಿದ್ವಾಂಸರು ಅಂತ ಏನಿದ್ದಾರೆ ಅವರೆಲ್ಲರೂ ನೋಡ್ರಿ, ಅವ್ರು ಏನದ ಅದನ್ನೇ ಹೇಳ್ಯಾರೋ ಹೊರತು ತಮ್ಮದೊಂದು ಇಂಟರ್ಪ್ರಿಟೇಷನ್ ಎಂದೆಂದೆಂದೆಂದು ಸೇರಿಸೋದೇ ಇಲ್ಲ ಅವರು. ಅಕಸ್ಮಾತ್ ತಮ್ಮದೊಂದು ವ್ಯಾಖ್ಯಾನ ಮಾಡಬೇಕಾಗಿತ್ತು ಅಂದ್ರೆ ಆಚಾರ್ಯರು ಹಿಂಗೆ ಹೇಳ್ಯಾರ, ಟೀಕಾರಾಯರು ಇಲ್ಲಿ ಹಿಂಗೆ ಹೇಳ್ಯಾರ, ಇಂಥ ಟಿಪ್ಪಣಿಕಾರರು ಹಿಂಗೆ ಹೇಳ್ಯಾರ ಅಂತ ಅನ್ನೋದನ್ನು ಹೇಳಿ ಕೋಟ್ ಮಾಡಿ ಆ ಅರ್ಥವನ್ನು ಹೇಳ್ತಾರೋ ವಿನಃ ತಮ್ಮದೇ ಆದ ಸ್ವತಂತ್ರ ವಿಚಾರವನ್ನು ಹೇಳ್ತಾರೆ. ಎಂದರೂ ಅಬ್ಸರ್ವ್ ಮಾಡಿರಿ.
ಇಲ್ಲ, ಇದು ಬಹಳ ಮಹತ್ವದ್ದು. ಆದ್ದರಿಂದಾಗಿ ಯಾನಿವೇದ ವಿಧಾಂ ಶ್ರೇಷ್ಠ ಭಗವಾನ್ ಬಾದರಾಯಣ. ಆದುದರಿಂದ ನಮಗೆ ಹೇಳ್ರಿ, ಯಾಕೆ ಕೇಳಬೇಕಾಗಿದೆ ಹರಿಕಥೆಯನ್ನು? ಯಾಗವನ್ನು ಮಾಡ್ಲಿಕ್ಕತ್ತೀವಿ, ಸಮಯ ಸಾರ್ಥಕ ಆಗಬೇಕು, ಹರಿಕಥೆ ನಮಗೆ ಬೇಕು, ಇದು ಒಂದು. ಎರಡನೆಯದಾಗಿ ನೀವು ಚೆನ್ನಾಗಿ ತಿಳಿದವರಾಗಿದ್ದೀರಿ. ಮೂರನೇದ್ದು ಎಂಥ ರಹಸ್ಯ. ಹರಿಕಥೆ ಅಂದರೆ ರಹಸ್ಯ, ಅದು ಓಪನ್ ಆಗಿ ಬಿಡುವಂಥದ್ದಲ್ಲ, ಅದು ರಹಸ್ಯ, ಅದು ಬಹಳ ರಹಸ್ಯ. ಎಂಥದ್ದೇ ಗುರು ಇರಲಿ, ತನ್ನ ಪ್ರೀತಿಯ ಶಿಷ್ಯನಿಗೆ ಅದೆಂಥದ್ದೇ ರಹಸ್ಯ ಇದ್ದರೂ ಬಿಚ್ಚಿ ಹೇಳ್ತಾನೆ. ಹಿಂಗದ ನೋಡೋದು ಅಂತ ಬಿಚ್ಚಿ ಹೇಳ್ತಾನೆ. ಇಲ್ಲಾಂದ್ರೆ ಪ್ರಾಯಶಃ ಗುರುಗಳಂಗೆ ಬಿಚ್ಚಿ ಕೊಡೋದಿಲ್ಲ. ಬಹಳ ಆಪ್ತ ಶಿಷ್ಯರಿದ್ರೆ ಮಾತ್ರ ಬಿಚ್ಚಿ ಕೊಡ್ತಾರೆ. ಇಲ್ಲದೆ ಹೋದರೆ ಸಾರ್ವಜನಿಕವಾಗಿ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡಿರ್ತಾರೆ. ಆಂತರಿಕವಾಗಿ ಮಾತನಾಡಬೇಕಾದ್ರೆ ತನ್ನ ಪರಮಾಪ್ತ ಶಿಷ್ಯನಾಗಿದ್ದರೆ ಮಾತ್ರ ಬಿಚ್ಚಿ ಕೊಡ್ತಾನೆ. ಎಂಥ ರಹಸ್ಯ ಇದ್ದರೂ ಬಿಚ್ಚಿ ಕೊಡ್ತಾನೆ ಒಬ್ಬ ಗುರು. ಹಾಗೆ ನಾವು ನಿಮಗೆ ಪರಮಾಪ್ತರು, ಆದ್ದರಿಂದಾಗಿ ಹರಿಯ ಕಥೆ ಅನ್ನೋದೇನದ, ಹರಿಯ ತತ್ವ ಅನ್ನೋದೇನದ ಪರಮ ರಹಸ್ಯವಾದದ್ದು. ಆದ್ದರಿಂದ ಅದನ್ನು ನೀವು ನಮಗೆ ಬಿಚ್ಚಿ ಕೊಡಬೇಕು, ಹೇಳಬೇಕು. ಕಾರಣ ಏನು ಅಂದ್ರೆ, ಭೂರಿಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ಕೇಳಬೇಕಾದದ್ದು ಬಹಳ ಅವ, ಹೇಳಬೇಕಾದದ್ದು ಬಹಳ ಅವ, ಮಾಡಬೇಕಾದದ್ದು ಬಹಳ ಅವ. ಅಧಿಕ ಮಾಸದೊಳಗೆ ಬರೋ ಒಂದು ಅಪೂಪ ಕೊಡೋದು ಒಂದೇ ಇಲ್ಲ, ಮಾಡಬೇಕಾದದ್ದು ಬಹಳ ಅದ. ಅಧಿಕ ಮಾಸದೊಳಗೆ ಅಷ್ಟೂ ಮಾಡಬಹುದು, ಒಂದನೂ ಮಾಡಬಹುದು, ಬಹಳ ಅವ ಅಧಿಕ ಮಾಸದೊಳಗೆ ಮಾಡೋದು. ತ್ರಿಕಾಲದಲ್ಲಿ ಸ್ನಾನ, ಬರೀ ಅಪೂಪದಾನ ಒಂದೇ ಇಲ್ಲ, ತ್ರಿಕಾಲದಲ್ಲಿ ಸ್ನಾನ, ವಿಶೇಷವಾಗಿ ಶಾಲಿಗ್ರಾಮಾದಿಗಳ ಪೂಜೆ, ವಿಶೇಷವಾಗಿ ಭಾಗವತದ ಕಥಾಶ್ರವಣ, ಏಕೋಡಿ ವ್ರತ ಮಾಡಿರಿ, ಅಥವಾ ಧರಣಿ ಪರಣಿ ಮಾಡಿರಿ, ಮಾಸೋಪವಾಸ ಮಾಡಿರಿ, ಅಥವಾ ಕೆಲವು ವಸ್ತುಗಳು ತ್ಯಾಗ ಮಾಡಿರಿ. ಹಿಂಗೆ ಅನೇಕ ಮಾಡೋದು ಅದು. ಹಂಗ್ರೆ ಇದ್ರಾಗ ಯಾವ್ದು ಮಾಡ್ಬೇಕು ನಾವು? ಹಿಂಗೆ ಬರೀ ಒಂದು ಅಧಿಕ ಮಾಸದ್ದು ಹೇಳಿದೆ, ನೀವು ಒಂದೊಂದು ಮಾಸದ ತೆಗಿರಿ, ಚೈತ್ರ ವೈಶಾಖ ಒಂದೊಂದು ಮಾಸದ ತೆಗಿರಿ, ಅದರ ಮಾಸ ಧರ್ಮಗಳು ಬೇರೆ 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 ಬೇರೆನೇ ಅವ. ಹಂಗಾರೆ ಎಲ್ಲ ಮಾಸದ್ದು ಎಷ್ಟೆಷ್ಟು ಮಾಡ್ಕೊತ ಹೋಗ್ಬೇಕು. ಓದ್ರಿ, ಬ್ರಹ್ಮಾಂಡ ಪುರಾಣ ಓದಿದ್ರಿ ಈ ಲಾಭ, ಅಗ್ನಿ ಪುರಾಣ ಓದಿದ್ರಿ ಈ ಲಾಭ, ಶಿವ ಪುರಾಣ ಓದಿದ್ರಿ ಈ ಲಾಭ. ಹೀಗೆ ಎಲ್ಲ ಪುರಾಣ ಓದ್ರಿ, ಎಲ್ಲನೂ ಭಾಳ ಅವ, ಎಲ್ಲ ಅದಕ್ಕೆ ಲಾಭೇ ಅವ. ಇಲ್ಲಂತೇನು ಇಲ್ಲೇ ಇಲ್ಲ. ಮಾಡಲೇಬೇಕು ಅಂತವ, ಕೇಳಲೇಬೇಕು ಅಂತವ, ಎಲ್ಲ ಎಷ್ಟಂತ ಓದಬೇಕು, ಎಷ್ಟಂತ ಕೇಳಬೇಕು, ಎಷ್ಟಂತ ಮಾಡಬೇಕು. ಭೂರಿಣಿ ಭೂರಿ ಕರ್ಮಾಣಿ, ಮಾಡೋ ಕರ್ಮಗಳು ಮುಂಜಾನೆ ಎದ್ದಾಗಿಂದ ಹಿಡ್ಕೊಂಡು, ಶೌಚದಿಂದ ಹಿಡ್ಕೊಂಡು ರಾತ್ರಿ ಮಲ್ಕೊಳ್ಳೋ ತನಕ ನೋಡಿದ್ರೆ ದಿಕ್ಕು ತಪ್ಪಿ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾನೆ. ನಾವು ಮಾಡೋದು ಎಷ್ಟು ಮಾಡಂಗೇ ಇಲ್ಲ ಅಂತ ಗೊತ್ತಾಗ್ತದೆ ನಮಗೆ. ಒಂದು ಸರಿ ಅವನು ಓದ್ರಿ ಗೊತ್ತಾಗ್ತಾವೆ ಹೆಂಗಿರ್ತದೆ ಅಂತ ಅನ್ನೋದನ್ನು. ಅಂದರೆ ನಾವು ಮಾಡಲೇ ಇದ್ದಟ್ರ ಮಟ್ಟಿಗಿದ್ದಾಗ ನಮಗೆ ಒಳ್ಳೇದಾಗು ಅಂದರೆ ಹೆಂಗಾಗಬೇಕು? ಅದು ಅಂದ್ರೆ ಮಾಡೋದು ಬಹಳ ಅವ, ಕೇಳೋದು ಬಹಳ ಅವ. ಹಾಗಾದ್ರೆ ಅದನ್ನಷ್ಟು ಮಾಡಲಿಕ್ಕಾಗಿಲ್ಲ, ಕೇಳಲಿಕ್ಕಾಗಿಲ್ಲ. ಅತಃ ಸಾಧೋತ್ರ ಯತ್ಸಾರಂ. ಆದ್ದರಿಂದ ಒಂದು ಕೆಲಸವನ್ನು ಮಾಡಿರಿ, ಯಾವುದನ್ನು ಮಾಡಲಿಕ್ಕೇ ಬೇಕೋ, ಯಾವುದನ್ನು ತಿಳಿಲಿಕ್ಕೇ ಬೇಕೋ, ಇದರದ್ದು ಸಾರ ಇದು ಅಂತ ಯಾವ್ದು ಹೇಳ್ಯಾರೋ ಅದನ್ನು ಹೇಳ್ರಿ ಸಾಕು. ಯಾಕೆ ಸಮರಿನ ಬೇಕು ನಿಮಗೆ? ವಿಸ್ತಾರವಾಗಿ ಯಾಕೆ ಬೇಡ? ಅತಃ ಸಾಧೋತ್ರ ಯತ್ ಸಾರಂ. ಸಾರ ಅಂದರೆ ಸಮರಿ ಅಂತ ಅರ್ಥ. ಆದ್ದರಿಂದಾಗಿ ಅವರದ್ದೆಲ್ಲ ಸಮರಿಯನ್ನು ನಮಗೆ ಕೊಡ್ರಿ ಎಂದಾಗ ಯಾಕೆ ಕೊಡಬೇಕು ಅಂದ್ರೆ, ಪ್ರಾಯೇಣ ಅಲ್ಪಾಯುಷಸಭ್ಯಾ ಮಂದಾ ಸುಮಂದಮತಯ ಮಂದಭಾಗ್ಯ ಹಿ ಉಪದ್ರುತಾ. ಕಲಿಯುಗದೊಳಗೆ ಏನಾಗಿದೆ ಅಂದ್ರೆ, ಸಜ್ಜನರ ಆಯುಷ್ಯ ಕಡಿಮೆ ಇದೆ, ಮಾಡೋ ಕೆಲಸ ಭಾಳ ಅದ, ಆಯುಷ್ಯ ಕಡಿಮೆ ಅದ. ಆಯುಷ್ಯ ಕಡಿಮೆ ಇದ್ದರೂ ಸಹಿತ ಪೂರ್ತಿರ ಆಯುಷ್ಯ ಕಡಿಮೆ ಇದ್ದ ಆಯುಷ್ಯರ ಚಂದದನ ಅದು ಇಲ್ಲ. ಯಾವಾಗ ಏನಂತ ಗೊತ್ತೇ ಇಲ್ಲ. ದೈಹಿಕ ವಿಘ್ನಗಳು, ಸೊಸೈಟಿಯ ವಿಘ್ನಗಳು, ಭೂರಿಣಿ ಭೂರಿ ಕರ್ಮಾಣಿ ಹೆಂಗವ ಅಂದ್ರೆ ಇವು ಪ್ರಾಯೇಣ ಅಲ್ಪಾಯುಷಃ ಸಭ್ಯಾಹ ಮಂದಾಹ. ದಡ್ರಿದಾರ, ತಿಳಿದನೇ ಇಲ್ಲ, ಎಷ್ಟು ಸರ ಹೇಳಿದ್ರು ತಿಳಿದಿಲ್ಲ. ಮಂದಾಹ ಸುಮಂದಮತಯ ಮಂದ ಭಾಗ್ಯಾಹ ಉಪದ್ರುತಾ. ಸಿಕ್ಕಾಪಟ್ಟಿ ಉಪದ್ರವ. ರಾಮಾಚಾರ, ನೀವು ಅವರ ಆಚಾರ್ಯ ಸ್ವಲ್ಪ ಧ್ವನಿ ಸಣ್ಣ ಹೇಳಂತ ಹೇಳ್ರಿ, ನೀವು ನಮಗೆಲ್ಲ ಡಿಸ್ಟರ್ಬ್ ಆಗ್ತದೆ ಅಂತ ಬಾಜುಕ್ ಅವ್ರು ಯಾರಿಗಂದ್ರು ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಹಿಂದೆ ಈಗಿದ್ದ ಮನೆ ಅಲ್ಲ, ಹಿಂದಿದ್ದು ಒಂದು ಮನೆಯೊಳಗೆ ಅದು ಹಂಗೆ ಆಗ್ತಿತ್ತು. ದ್ವಾದಶಿ ಮುಂಜಾನೆ ಲಘು ಆಗೋದು, ದಿವಸನೇ ನಮ್ಮದು ಮುಂಜಾನೆ ಮಂಗಳಾರತಿ ಆಗ್ಬೇಕಾದ್ರೆ ಬರೀ ಗಂಟೆ ಅಲ್ಲ, ಗಂಟೆ ಸಂಗತಿ ಜಾಂಟಿ. ಆ ಪಾಪ ಹಿಂದೆ ನಾವು ಬೇರೆದವ ಇದ್ದ, ಓನರಿಗೆ ಫೋನ್ ಮಾಡ್ತಿದ್ದೆ, ಏನ್ರಿಪ್ಪ ಅವ್ರ ಜಾಂಟಿನ ಮುಂಜಾನೆ ಎದ್ಕೊಂಡು ನಮಗೆ ತ್ರಾಸ ಆಗ್ತದೆ, ಅದಕ್ಕೆ ಜಾಂಟಿ ಸ್ವಲ್ಪ ಸೊಕಾಶ್ ಹೊಡೀರಿ ಅಂತ ಹೇಳ್ರಿ ಅಂತ ಹೇಳ್ತಿದ್ರು ಅವರು. ಹಿಂಗೂ ಇರ್ತವೆ, ಏನು ಅದು ಈಗಿನ ಮನೆ ಹಂಗೇನಿಲ್ಲ, ಆಜು ಬಾಜು ಎಲ್ಲ ಜಾಂಟಿ ಹೊಡೆಯವರೇ ಇದ್ದಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಏನದ ಅಂದ್ರೆ ಹಿಂಗೂ ಉಪದ್ರವನೇ ಇಲ್ಲ. ಸೊಕಾಶ್ ಜಾಂಟಿ ಹೊಡಿಬೇಕು, ಡಾಂಡ್. ನಮ್ಗೆ ಹಂಗಲ್ಲ ಅಲ್ರಿಪ್ಪ, ನಾವು ದಾಂಡ್ ಅಂತ ಹೊಡೆದಾಗನ ನಮಗೊಂದೇನೋ ಆತ್ಮತೃಪ್ತಿ ಇದ್ದಂಗೆ ನಮ್ದು ಇರ್ತದೆ. ಅಂದ್ರೆ ಶಂಕ ಊದಬೇಕು, ಸೊಕಾಶ್ ಶಂಕ ಊದ್ರಿ ಅಂದ್ರೆ ಅದು ಇರೋದ ಶಂಕ ಊದಬೇಕಾಗಿದೆ ಅದನ್ನು. ಅದು ಸೊಕಾಶ್ ಊದ್ರಿ ಅಂದ್ರೆ ಹೆಂಗೆ ಅಲ್ಲಿಗೆ ಬರ್ತದೆ? ಅದು ಬರೋದಿಲ್ಲ. ಅದು
ಆದ್ದರಿಂದ ಈ ಉಪದ್ರವಗಳಿವೆಲ್ಲ ಅಂದರೆ ಜನ್ಮಾಂತರಗಳಲ್ಲಿ ನಾವು ಹಂಗೆ ಮಾಡಿರ್ತೀವಿ, ಅದಕ್ಕೆ ನಮಗೆ ಅಂಥವ್ರು ನೆರೆಯವರು ಸಿಕ್ಕಿರ್ತಾರೆ ಇಷ್ಟೇ. ಅದು ಬೇರೆ ಏನೂ ಅಲ್ಲ, ಅಲ್ಲಿಗೆ ಬರೋದು, ಕೊನೆಗೆ ಬರೋದು ಅಲ್ಲೇ, ಬೇರೆ ಎಲ್ಲೂ ಅಲ್ಲ. ನಾವು ಜನ್ಮಾಂತರಗಳಲ್ಲಿ ಯಾರಿಗೇನು ಉಪದ್ರವ ಕೊಟ್ಟಿರ್ತೀವಿ ಅಂಥ ಉಪದ್ರವವನ್ನು ಈಗ ಅನುಭವಿಸ್ತೀವಿ. ಈಗ ಸಾಧನೆ ಮಾಡಬೇಕು ಅಂತ ಅನ್ನೋ ವಿಚಾರದೊಳಗಿದ್ದರೂ ಹಿಂದೆ ಉಪದ್ರವ ಕೊಟ್ಟದ್ದಕ್ಕೆ ಈಗ ಎಲ್ಲಿ ಬಿಡ್ತದೆ ಅದು? ಅದು ಭಗವಂತ ಬಿಡುವುದಿಲ್ಲ. ಮಾಡಿದ ಕರ್ಮ ನೀನು ಒಳ್ಳೆಯದಕ್ಕೆ ಒಳ್ಳೆ ಫಲ ತಗೋ, ಕೆಟ್ಟದಕ್ಕೆ ಕೆಟ್ಟ ಫಲನೇ ತಗೋ ನೀನು ಅಂತಾನೆ. ಈಗ ಮಾಡಿದ್ದು ಈಗ ಅಲ್ಲ. ಮತ್ತೆ ಎಲ್ಲರೂ ತಪ್ಪು ತಿಳ್ಕೊಂಬಿಟ್ರೆ ಕರ್ಮದ ಬಗ್ಗೆ ಬಹಳ ತಪ್ಪು ತಿಳಿದಾರೆ ಎಲ್ಲರೂ. ಈಗ ಮಾಡಿದರು ಈಗ ತಿಂದರು ನೋಡು ಅಂತಾರೆ. ಈಗ ಮಾಡಿದರು ಈಗ ತಿಂದರು ಅನ್ನೋದು ಸುಳ್ಳೆ, ಅದು ಅಲ್ವೇ ಅಲ್ಲ. ಹೋದ ಜನ್ಮದಾಗ ಮಾಡಿರ್ತದೆ, ಈ ಜನ್ಮದಾಗ ತಿಂತೀವಿ. ಯಾವನೋ ಅಮೋಕಾಳ ಅವ ಇವತ್ತು ಸಿಕ್ಕ ಹಾಕೊಂಡ, ಜೈಲಿಗೆ ಹೋದ ನೋಡ್ರಿ, ಈಗ ಕಳ್ತನ ಮಾಡ್ಯಾನ, ಈಗ ಜೈಲಿಗೆ ಹೋದ ನೋಡ್ರಿ ಅವ ಅಂತಾರೆ. ಹುಚ್ಚ, ಈಗ ಕಳ್ತನ ಮಾಡಿದ್ದಕ್ಕೆ ಅವ ಜೈಲಿಗೆ ಹೋಗಿಲ್ಲ. ಹಿಂದಿನ ಜನ್ಮದೊಳಗೂ ಕಳ್ಳತನ ಮಾಡಿದ್ದ, ಆ ಕಳ್ಳತನದ ಶಿಕ್ಷಾ ಈಗ ಕೊಟ್ಟ. ಈಗ ಕಳ್ಳತನ ಮಾಡಿದ್ದನ್ನು ನೆಪ ಮಾಡಿದ, ಮುಂದಿನ ಜನ್ಮಕ್ಕೂ ಮತ್ತದು ಫಿಕ್ಸ್. ಈಗ ಕಳ್ಳತನ ಮಾಡಿದ್ರದು ಅದು ಮುಂದಿನ ಜನ್ಮಕ್ಕೆ ಫಿಕ್ಸ್. ಹಿಂಗಿರುವುದು ಅದು ಕರ್ಮದ್ದು. ಇವು ಪಾಪ ನಮ್ಮವ್ರು ಹಂಗೆ ಇರಂಗಿಲ್ಲ. ಮಾಡಿದ್ದೊಂಡ ಮರ ಇರಿ, ಅವು ಮಾಡಿದ್ದೊಂಡ ಮರ ಯಾವಾಗ ಅನ್ನಾಗಿ ತಲೆಗಿಳಿಬೇಕು. ಅದು ಹೌದಲ್ಲ, ಮಾಡಿದ್ದು ಖರೆ, ಆ ತಲೆಗಿಳಿಬೇಕು, ಆರಬೇಕು, ಆಮೇಲೆ ಉಣ್ಬೇಕು ಅದನ್ನು. ಅದು ತಳಗಿಳಿದು ಉಣ್ಣೋದು ಅಂದ್ರೆ ಮುಂದಿನ ಜನ್ಮ ಅಂತಲೇ ಅರ್ಥ. ಅದು ಹಿಂಗೆ ಮಾಡಿದ್ದ ಹಿಂಗೆ ಉಂಡ್ಬಿಡೋದು, ಹಿಂಗೆ ಮಾಡಿದ್ದ ಹಿಂಗೆ ಬಿಡೋದು. ಯಾರೂ ತಪ್ಪ ಮಾಡ್ತಿರ್ಲಿಲ್ಲ, ಮತ್ತೆ ಗೊತ್ತೇ ಆಗಿಲ್ಲ ನಮಗೆ ನಾ ಮಾಡಿದ್ದು ಈ ತಪ್ಪಿಗೆ ಈ ಶಿಕ್ಷಾ ಅಂತ. ಇರಲಿ, ಉಪದ್ರವದನೇ ಇಲ್ಲ ನಮಗೆ. ದಿವಸ ಶಾಲಿಗ್ರಾಮ ಪೂಜಾ ಫ್ರೆಶ್ ನೀರು ಮಾಡಬೇಕು ಅಂತ ಅನ್ಕೋತೀವಿ, ಎಲ್ಲಿ ಬರ್ತದೆ? 24x7 ಅದರ ಏಚರ ಫ್ರೆಶ್ ನೀರ. ನಿನಗೆ 24x7 ಅಲ್ಲಿ ಸ್ಟಾಕ್ ಇಡ್ತಾನಲ್ಲ, ಹೌದಲ್ಲ? ಅಲ್ಲಿ ಯಾವ ವಾಲ್ ಚಾಲು ಮಾಡ್ತಾನೋ, ಅಲ್ಲಿ ಯಾವ ಬಿಡ್ತಾನೋ, ಹೌದಲ್ಲ? ಬಾವಿ ಹೋಗ್ಬಿಟ್ಟು ಮಾಮಟ್ಟಿ ಒಳಗೆ ಭಾಳ ಬಾವಿ ಇದ್ದು, ಎಲ್ಲದ ಬಾವಿ? ಇನ್ನೂ ವಿಚಿತ್ರ, ಟ್ಯಾಂಕ್ ಎಲ್ಲ ಒಂದೇ ನಳ ಹಿಂಗೆ ಹರ್ಕೊಂಡು ಹೋಗಿರ್ತದೆ. ಯಾರ್ಯಾರ ಮನೆಯಾಗ ಏನೇನು ಇರ್ತಾವೋ, ಹೆಂಗಿರ್ತಾವೋ, ಅದ ಪೈಪ್ಲೈನ್ ಹಿಂಗೂ ಹೋಗ್ಯದ, ಅದ ಪೈಪ್ಲೈನ್ ಹಿಂಗೂ ಬಂದದ. ಇಲ್ಲಿ ಧಾಬಳಿ ಹಚ್ಕೊಂಡು ಸರಿಯಾಗಿ ಪತ್ತೆ ರೀತ್ಯಾಗ ಪ್ರಮಾಣಿಕೆ ಅನ್ಕೋತ ಅದನ್ನದಾಗಿನ ತೊಗೊಂಡಾನ. ಅಲ್ಲಿ ಏನು ಅನ್ಕೋತ ತೊಗೊಂಡಾನೋ, ಏನು ಮಾಡ್ಕೊತ ತೊಗೊಂಡಾನೋ. ಅವ್ರ ಮನೆಯಾಗ ಏನು ಪ್ರಾಬ್ಲಮ್ ಇತ್ತು, ಉಪದ್ರವ ಅದ. ಹೌದಲ್ಲ? ಸಾಧನೆ ಮಾಡಬೇಕು ಅಂದ್ರೆ ಉಪದ್ರವ ಬಹಳ ಅದ ಕಲಿಯುಗದೊಳಗೆ. ಆದ್ದರಿಂದಾಗಿ ಹೇಳಿಬಿಡ್ರಿ, ನಮ್ಮ ಸಾರ ಹೇಳಿಬಿಡ್ರಿ, ಸಮರೆ ಹೇಳಿಬಿಡ್ರಿ. ಅದನ್ನು ಮಾಡಿಬಿಟ್ರೆ ಎಲ್ಲ ಮಾಡಿದಂಗಾತು, ಅದನ್ನು ಒಂದು ತಿಳಿದುಬಿಟ್ರೆ ಎಲ್ಲ ತಿಳಿದಂಗಾತು. ಆದ್ದರಿಂದಾಗಿ ನಮಗೆ ಅದನ್ನು ತಿಳಿಸಿಕೊಡ್ರಿ. ಸಾಕ್ಷಾತ್ ಭಗವಂತ ಯಾಕೆ ಅವತಾರಗಳನ್ನು ಎತ್ತಾನ? ಏನು ಕಾರಣಗಳು ಭಗವಂತ ಅವತಾರ ಎತ್ತಲಿಕ್ಕೆ, ಸಾಧನೆ ಆಗಲಿಕ್ಕೆ? ಭಗವಂತ ಶ್ರೀಕೃಷ್ಣ ಪರಮಾತ್ಮನಾಗಿ ಬಂದಲ್ಲ, ಯಾಕೆ ಕೃಷ್ಣನಾಗಿ ಬಂದ? ಇಲ್ಲಿ ಅವತಾರ ಮಾಡಿದ, ಅಲ್ಲಿ ಹೋದ, ಹಿಂಗೆ ಯಾಕೆ ವಿಡಂಬನೆಯನ್ನು ಮಾಡಿದ? ಆ ಎಲ್ಲ ಚರಿತ್ರೆಗಳನ್ನು ಕೂಡ ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಆಗಲಿ ಅಂತ ಸೂತಾಚಾರ್ಯರು ಮೊದಲಿಗೆ ತಮ್ಮ ಗುರುಗಳ ನಮಸ್ಕಾರವನ್ನು ಮಾಡ್ತಾರೆ. ತಮ್ಮ ಗುರುಗಳು ಅಂದರೆ ಶುಕಾಚಾರ್ಯರು. ಶುಕಾಚಾರ್ಯರಿಗೆ 2 ಶ್ಲೋಕಗಳಿಂದ ನಮಸ್ಕಾರವನ್ನು ಮಾಡ್ತಾರೆ. ಅಪ್ಪ, ಯಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತಿತಿರಿಶತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾ ಪುರಾಣಗುಖ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇತ್ ಅಥವಾ ತಥೋ ಜಯ ಮುದೀರಯೇತ್. ಎರಡೂ ಹೇಳ್ಬೋದು. ಕೆಲವರು ಯಾರೋ ಹಿಂದೆ ಉಪನ್ಯಾಸ ಮಾಡಿದಾಗ ಯೂಟ್ಯೂಬ್ನೊಳಗೆ ಅದು ಹೋದಾಗ ಕ್ವಶನ್ ಹಾಕಲಿಕ್ಕೆ ಶುರು ಮಾಡಿದರು. ತಥೋ ಜಯ ಮುದೀರಯೇತ್ ಅಂತೀರಿ ನೀವು, ಅದನ್ನು ಮಹಾಭಾರತಕ್ಕೆ ಕೇಳ್ಬೇಕು ನೀವು ಅಂತ. ಯಾರು ಹೇಳಿದೆ ನಿಮಗೆ? ಭಾಗವತಕ್ಕೆ ಹೇಳ್ಬೇಕು ಅದನ್ನು ಅಂತ. ಆಮೇಲೆ ವಿವರಣೆ ಕೊಟ್ಟೆ ಅದನ್ನು. ಎರಡೂ ಹೇಳ್ರಿ, ತಥೋ ಗ್ರಂಥ ಮುದೀರಯೇತ್ ಅಂತಲೂ ಹೇಳ್ರಿ, ತಥೋ ಜಯ ಮುದೀರಯೇತ್ ಅಂತಲೂ ಹೇಳ್ರಿ. ಏನೂ ತಪ್ಪಿಲ್ಲ, ಭಾಗವತವು ಜಯನೇ. ಯಾಕಂದ್ರೆ ಜನ್ಮಾದ್ಯಸೇತಃ ಅನ್ನೋದು ಜಕಾರದಿಂದಲೇ ಪ್ರಾರಂಭ ಆಗ್ಯದ, ಕೊನೆ ಅಕ್ಷರ ಯಕಾರದೊಳಗೆ ಮುಗಿತದ. ಆದ್ದರಿಂದಲೂ ಭಾಗವತ ಜಯ ಅಂತ ಒಂದು ಅರ್ಥ. ಭಾಗವತವನ್ನು ಕೇಳೋದ್ರಿಂದಲೇ ಜೀವನಕ್ಕೆ ಜಯ ಅದ, ಆದ್ದರಿಂದಲೂ ಜಯ ಅಂತ ಕರೀತಾರೆ. ತಥೋ ಜಯ ಮುದೀರ್, ಅದೇ ಭಾಳ ಶ್ರೇಷ್ಠ, ಅದನ್ನೇ ಅನ್ಬೇಕು. ಬ್ಯಾಡ ಅದಕ್ಕೊಂದ, ಅದು ಮಹಾಭಾರತಕ್ಕೊಂದ ಹೇಳೋದು ಅಂತ ಅನ್ನೋ ಹಠ ನಿಮಗಿದ್ರೆ ತಥೋ ಗ್ರಂಥ ಮುದೀರಯೇತ್ ಅಂತ ಹೇಳ್ರಿ, ಏನು ತಪ್ಪೇನಿಲ್ಲ. ಒಳಗಿರತಕ್ಕಂತಹ ಶುಕಾಚಾರ್ಯರು ಭಗವಾನ್ ವೇದವ್ಯಾಸ ದೇವರ ಮಕ್ಕಳಾಗಿ ಅವತಾರವನ್ನು ಮಾಡಿ ವೈರಾಗ್ಯವನ್ನು ಹೊಂದಿ ತಾವು ಇನ್ನು ಸಾಧನೆ ಮಾಡಬೇಕು ಅಂತ ಹೊರಟಾಗ ಮಗ ಆ ರೀತಿ ಹೊರಟದ್ದನ್ನು ತಂದೆಗೆ ನೋಡಲಿಕ್ಕಾಗಲಿಲ್ಲಂತ. ದ್ವೈಪಾಯನರಿಗೆ ಅಂದ್ರೆ ವೇದವ್ಯಾಸ ದೇವರಿಗೆ ಆಗಲಿಲ್ಲ ಅಂದ್ಕೊಂಡು ಏನು ಮಾಡಿದ್ರಂತವರು? ಪುತ್ರ ಅಂತ ಕೂಗಿದ್ರಂತ. ಆ ಸಮಯದಲ್ಲಿ
ಯಾವ ರುದ್ರದೇವರು ಎಲ್ಲರ ಮನೋನಿಯಾಮಕರಾಗಿದ್ದಾರೋ, ಇಡೀ ಸ್ಥಾವರ ಜಂಗಮಗಳ ನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರು ಗಿಡದಿಂದ ಓ ಅಂದ್ರಂತೆ, ತೋರಿಸಿಕೊಟ್ರಂತೆ ಎಲ್ಲ ವೃಕ್ಷಗಳಲ್ಲಿ, ಅಂದರೆ ಎಲ್ಲ ಚೇತನರಲ್ಲಿ ನಾನಿದ್ದೇನೆ ಅಂತ ಮಹರುದ್ರದೇವರು ತೋರಿಸಿಕೊಟ್ರಂತೆ. ಈ ರೀತಿಯಾಗಿ ಒಳಗಿದ್ದ ಶಿವ ಓ ಅಂದ, ಹೊರಗಿದ್ದ ಶುಕಾಚಾರ್ಯರು ಶಿವನೇ, ಗಿಡದಲ್ಲಿ ಇರ್ತಕ್ಕಂತಹ ಮನೋನಿಯಾಮಕರಾದ ರುದ್ರದೇವರು ಶಿವನೇ. ಆದ್ದರಿಂದಾಗಿ ಈ ರೂಪದೂತರೇನು ಆ ರೂಪದೂತರೇನು ಒಂದೇ ಅಲ್ಲೇನದು. ಇವತ್ತು ಮಾತಾಡ್ತಿರ್ತಾರೆ, ನೀವು ಮಾಧ್ವರೆಲ್ಲ ರುದ್ರ ಅಂತೀರಿ, ನೀವು ಶಿವ ಅನ್ನೋದಿಲ್ಲ ಅಂತ. ಹುಚ್ಚ, ಏನು ರುದ್ರ ಅಂದ್ರೆ ಏನು, ಶಿವ ಅಂದ್ರೇನು ಅವನೇ ಹೌದಲ್ಲ. ರುದ್ರ ಅಂತ ವೇದದೊಳಗೆ ರುದ್ರ ಅಂತದ ಹೌದಲ್ಲ, ವೇದದಲ್ಲಿ ಶಿವ ಪ್ರಶ್ನ ಅಂತದ, ಏನು ರುದ್ರ ಪ್ರಶ್ನ ಅಂತದನ ಇಲ್ಲಿ. ಇಷ್ಟು ಅಂದ್ರೆ ಒಟ್ಟು ವೈಷ್ಣವ್ರನ್ನ ಬೈಯೋದು ಒಟ್ಟು ಅಂತ ಹಿಂಗೆ ಹುಚ್ಚನ ಬೈಬೇಡ್ರಿ, ಒಂದು ಅರ್ಥ ಇಟ್ಕೊಂಡು ಬೈರಿ. ನಾಳೆ ನಾನು ಭಾಳ ಜನ ಪ್ರಶ್ನೆ ಮಾಡಿದ್ದೀರಿ ಇದನ್ನು, ನೀವು ಶಿವದ್ವೇಷಿಗಳು, ನೀವು ರುದ್ರ ಅಂತೀರಿ, ನೀವು ಯಾಕೆ ರುದ್ರ? ಭಾಗವತೊಳಗೆ ಏನು ಬರ್ತದೆ ಅಂದ್ರೆ ರೋದನಾಥ ರುದ್ರನಾಮ ಸೌ ಅಂತ ಬರ್ತದೆ ಮುಂದೆ. ಹೀಗಾಗಿ ನೀವು ಆ ಅರ್ಥೊಳಗೆ ರುದ್ರ ಅಂತೀರಿ ನೀವು ಅಂತ. ಹುಚ್ಚಿದ್ದಿ ನೀನು, ಹಂಗೆ ಹೇಳಂಗಿಲ್ಲ. ರೌದ್ರಾದಿತ್ಯ ರುದ್ರನಾಮ ಅಂತ ನಮ್ಮವರೇ ವ್ಯಾಖ್ಯಾನ ಮಾಡ್ಯಾರ ಸತ್ಯಧರ್ಮ ತೀರ್ಥರು. ಅದನ್ನೇನು ಹೇಳಲಿಕ್ಕೆ ಹೋಗ್ಬೇಡ, ಆ ಅಭಿಪ್ರಾಯದೊಳಗಲ್ಲ. ಅಲ್ಲೋ ವ್ಯಕ್ತಿ ಒಬ್ಬನೇ ಅಲ್ಲೇನು, ವ್ಯಕ್ತಿ ಒಬ್ಬನೇ. ಶರ್ವ ಅಂದರು ಅವನ, ಶಿವ ಅಂದರು ಅವನ, ಯಾರಂದ್ರು ಅವನ ಅಂದಾಗ ನೀ ರುದ್ರ ಅಂದರೆ ಏನು, ಶಿವ ಅಂದರೆ ನಿನಗೇನು ಇಷ್ಟ ಅದ ಆ ಹೆಸರು ಹೇಳ್ತೀನಿ ನಟ್ಟೆ. ಅದು ಏನು ತಪ್ಪದ? ನನಗೆ ಸರ್ ಅಂತಾರೆ, ನೀವು ಇಲ್ಲಿ ಆಚಾರ ಅಂತ ನೀವು ಅಂತೀರಿ, ಕಾಲೇಜಿಗೆ ಹೋದೆ ಅಂದರೆ ಆಚಾರ ಅಂತಾರೆ. ನನಗೆ ಯಾರು ಸರ್ ಅಂತಾರೆ? ವ್ಯಕ್ತಿ ನಾನು ಹೌದಲ್ಲ, ಅವ್ರು ಸರ್ ಅಂದ್ರು ನಾನು, ನೀವು ಆಚಾರ ಅಂದ್ರು ನಾನು. ನಮ್ಮಪ್ಪ ನನಗೆ ಬಾಯ್ಲೇಲಿ ಅಂತಾನ, ಅವಾಗೂ ನಾನು. ನಾನು ಹೆಂಡ್ತಿ ರೀ ಬರ್ರಿ ಅಂತಾಳ, ಅವಾಗೂ ನಾನು. ಕಿರಿ ಅಂದು ಅವ ಲೇ ಅಂದ, ಆ ಸಂಬಂಧಿ ಹಂಗದ ಹಂಗೆ ಹೋಗ್ತಾರೆ. ನನಗಿಷ್ಟ ಓದ್ಬೇಕಾದದ್ದು ನಾನೇ ಹೌದಲ್ಲ, ಯಾವ ಹೆಸರಿಂದ ಏನದ ಅದರೊಳಗೆ. ಹಿಂಗೆ ತಪ್ಪಾಗಿ ವಿಚಾರಗಳನ್ನು ತಿಳಿಬಾರ್ದು. ಸರಿ ಇರಲಿ, ಒಳಗಿರತಕ್ಕಂತಹ ರುದ್ರದೇವರು, ಈ ರುದ್ರದೇವರು ಓ ಅಲ್ಲಾರದೆ ಆ ರುದ್ರದೇವರು ಓ ಅಂದು ಏನು ತಿಳಿಸಿಕೊಟ್ರು ಅಂತಂದರೆ ಅದರೊಳಗೂ ಇರತಕ್ಕಂಥವನು ನಾನೇ ಅಂತ. ಇದರಿಂದ ಧ್ವನಿ ಏನು? ನಮ್ಮ ಮಾದನೂರಿನ ವಿಷ್ಣು ತೀರ್ಥರು ಹೇಳ್ತಾರೆ, ಭಾಳ ಚಂದ ಹೇಳ್ತಾರೆ. ಓಪನ್ನಾಗಿ ಗುರು ಬೇಕಾದಷ್ಟು ಜೋರಾಗಿ ಹೇಳಬಹುದಪ್ಪ, ಮನಸ್ಸಿನೊಳಗೆ ಹೋಗಬೇಕಲ್ಲ. ಅಲ್ಲ, ನಿನ್ನೆ ಹೇಳಿದೆ ನಾನು, ಭಾಗವತ ಇದೇ ಮಾಡ್ತದೆ ಕೆಲಸ ಅಂತ. ಹೇಳೋರು ಬೇಕಾದಷ್ಟು ಜೋರಾಗಿ ಹೇಳಬಹುದು, ತಿಳಿಯೋ ಹಂಗೆ ಅನಾಲಿಸಿಸ್ ಮಾಡಿ 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 ಹೇಳಬಹುದು. ತಲೆ ಒಳಗೆ ಹೋಗಬೇಕಲ್ರಿ. ತಲೆ ಒಳಗೆ ಹೋಗಿಸೋರು ಯಾರು? ರುದ್ರದೇವರೇ. ಅದಕ್ಕಾಗಿ ಒಳಗಿರುವ ರುದ್ರದೇವರಿಗೆ ನಮಸ್ಕಾರ ಅಂದರು. ಅವರು ಈ ರೂಪೇನು ಆ ರೂಪೇನು ಸರಿ, ಅದಿಲ್ಲ ಅಂತೇನಲ್ಲಿಲ್ಲ ವಿಷ್ಣು ತೀರ್ಥರು, ಅದು ಸರಿನೇ. ಆದರೆ ಒಳಗೆ ನಮ್ಮ ಮನಸ್ಸಿನೊಳಗೆ ಹೋಗಿಸ್ಬೇಕಲ್ಲ. ಬೋರ್ಗಲ್ ಮೇಲೆ ನೀರು ಸುರಿದಂತೆ ಸರ್ವಜ್ಞ ಅಂತ ಆಗಬಾರ್ದಲ್ಲ. ಏನು ಹೇಳ್ತೀವಿ ಅದು ಮನಸ್ಸಿನೊಳಗೆ ನಾಟಬೇಕಲ್ಲ. ಅದು ಮನಸ್ಸಿನೊಳಗೆ ನಾಟುವಂತೆ, ಮನಸ್ಸಿಗೆ ತಿಳಿಯುವಂತೆ ತಿಳಿಸುವವರು ಯಾರು ಅಂದ್ರೆ ಮಳಗಿ ಭೀಮಸೇನಾಚಾರ ಅಲ್ಲ. ಬರೀ ಒದರ್ಲಿಕ್ಕತ್ತಾರ ಮಳಗಿ ಭೀಮಸೇನಾಚಾರ ಅಷ್ಟೇ, ಹೇಳಲಿಕ್ಕತ್ತಾರ ಅಷ್ಟೇ. ಅದು ನಿಮ್ಮ ಮನಸ್ಸಿನೊಳಗೆ ನಾಟಿಸ್ಲಿಕ್ಕತ್ತವ್ರು ಯಾರು? ರುದ್ರದೇವರು, ಶುಕಾಚಾರ್ಯರು. ಆದ್ದರಿಂದ ಒಳಗಿರತಕ್ಕಂತಹ ರುದ್ರದೇವರಿಗೆ ನಮಸ್ಕಾರ ಅಂತ. ಇನ್ನು 2ನೇ ಶ್ಲೋಕದಿಂದ ಮತ್ತು ಶುಕಾಚಾರ್ಯರಿಗೆ ನಮಸ್ಕಾರ ಮಾಡಿದರು. ಯಾಕೆ ಶುಕಾಚಾರ್ಯ ನಮಸ್ಕಾರ ಮಾಡಿದರು? ಬಾಹ್ಯದಲ್ಲಿಯೂ ಭಾಗವತ ಬಂದದ್ದು ಯಾರಿಂದ? ಶುಕಾಚಾರ್ಯರಿಂದಲೇ. ಶುಕಾಚಾರ್ಯರಿದ್ದಿಲ್ಲ ಅಂದರೆ ಭಾಗವತ ಬರ್ತಿದ್ದೇ ಇಲ್ಲ. ಪರೀಕ್ಷಿತ ಮಹಾರಾಜನಿಗೆ ವೈರಾಗ್ಯ ಬಂದಾಗ ಶುಕಾಚಾರ್ಯರು ಹೋದರು ಅಂತಲೇ ಭಾಗವತ ಬಂತೋ ಹೊರತು ಶುಕಾಚಾರ್ಯರು ಹೋಗಿದ್ದಿಲ್ಲ ಅಂದರೆ ಭಾಗವತ ಬರ್ತಿರಲಿಲ್ಲ. ಹೊರಗಡೆಗೆ ಈಗ ನಾನು ಉಪದೇಶ ಮಾಡ್ಲಿಕ್ಕತ್ತೀನಿ ಅಂದ್ರೆ ನನ್ನೊಳಗೂ ನಿಂತು ಯಾರು ಮಾಡ್ಲಿಕ್ಕತ್ತಾರ? ಶುಕಾಚಾರ್ಯರೇ ಮಾಡ್ಲಿಕ್ಕತ್ತಾರ. ಅಂದ್ರೆ ನಿಮ್ಮೊಳಗೆ ನಿಂತು ಶುಕಾಚಾರ್ಯರು ಕೇಳಿಸ್ಲಿಕ್ಕತ್ತಾರ, ನಿಮಗೆ ಒಳಗೆ ಹೋಗಿಸ್ಲಿಕ್ಕತ್ತಾರ, ನನ್ನೊಳಗೆ ನಿಂತು ಅದನ್ನು ಹೇಳಿಸ್ಲಿಕ್ಕತ್ತಾರ. ಭಾಗವತ ಎರಡೂ ರುದ್ರದೇವರಿಂದಲೇ ನಡೆದದ. ಹೇಳುವುದು ರುದ್ರದೇವರಿಂದಲೇ, ಕೇಳಿಸುವುದು ರುದ್ರದೇವರಿಂದಲೇ. ಆದ್ದರಿಂದ 2 ಶ್ಲೋಕಗಳಿಂದ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಅಥವಾ ತಥೋ ಜಯ ಮುದೀರಯೇತಂತೆ. ಈ ಗ್ರಂಥದಿಂದ ಪ್ರತಿಪಾದ್ಯನಾದ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ, ನರ ಅಂದರೆ ಶೇಷದೇವರಿಗೂ ನಮಸ್ಕಾರವನ್ನು ಮಾಡಿ, ನರೋತ್ತಮ ಅಂದರೆ ಯಾರು ಅಂದ್ರೆ ವಾಯುದೇವರು, ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು, ಆ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿ, ದೇವೀಂ ಲಕ್ಷ್ಮೀದೇವಿಗೆ ನಮಸ್ಕಾರವನ್ನು ಮಾಡಿ, ಸರಸ್ವತೀ ದೇವಿಗೆ ನಮಸ್ಕಾರವನ್ನು ಮಾಡಿ, ಗ್ರಂಥವನ್ನು ಬರೆದು ಉಪಕಾರ ಮಾಡಿದ ವೇದವ್ಯಾಸ ದೇವರಿಗೆ ನಮಸ್ಕಾರವನ್ನು ಮಾಡಿ ನಾನು ಈ ಗ್ರಂಥವನ್ನು ಹೇಳ್ತೇನೆ. ಅಪ್ಪ, ಏನು ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಒಂದೇ ಒಂದು ಪುರಾಣ, ಅದು ಶ್ರೀಮದ್ ಭಾಗವತ ಪುರಾಣ.
ಅದನ್ನು ಒಂದು ತಿಳಿದ್ರೆ ಸಾಕು, ಎಲ್ಲ ತಿಳಿದಂಗೆ. ಅದರಲ್ಲಿ ಹೇಳಿದ 30 ಧರ್ಮಗಳೇನೋ ಅದನ್ನು ಮಾಡಿದರೆ ಸಾಕು, ಅದು ಎಲ್ಲನೂ ಮಾಡಿದಂತೆ ಆಗ್ತದೆ. ಅದು ಸರ್ವೋತ್ಕೃಷ್ಟವಾದದ್ದು. ಶುಕಾಚಾರ್ಯರು ವೇದವ್ಯಾಸದೇವರಿಂದ ಏನು ತಿಳಿದಿದ್ದಾರೋ ಆ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಹೇಳುವಾಗ ನಾನು ಅದನ್ನೇನು ಕೇಳಿದೆ ಅದೇ ಭಾಗವತವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಅಂತ ಹೇಳಿದಾಗ, ಆಗಲಿ ಹಂಗಾರೆ ಆ ಪ್ರವೃತ್ತಿ ಹ್ಯಾಕೆ ನಡೀತು, ಏನು ಆ ವಿಸ್ತಾರವಾದ ಕಥೆಯನ್ನು ಹೇಳ್ರಿ ಅಂತಂದಾಗ ಆಗಲಿ ಅಂತ ಅದರ ವಿಚಾರವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವತ್ತಿನ ಭಾಗವತವನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಅವು ಪೇಪರ್ ಕೊಡ್ತೀರಿ? ಎಲ್ಲರೂ ನನ್ನ ಸಂಗತಿ ಅಂದುಬಿಡ್ರಿ. ನಿನ್ನೆ ಹೇಳಿದ್ದದ ಎಲ್ಲರೂ ನನ್ನ ಸಂಗತಿ ಅಂದುಬಿಡ್ರಿ. ನಿಮ್ಮೆಲ್ಲರ ಕಡೆ ಒಂದೊಂದು ಇಟ್ಕೋರಿ ಹಾಳಿ, ನನಗೊಂದು ಹಾಳಿ ಕೊಡಿ. ಹಾಂ, ಎಸ್. ಅರೆಚ್ ಇದು ಹೂ ಕೊಡಿ. ಎಸ್, ಶ್ರಮಣ ಎಲ್ಲರ ಕಡೆ ಹಾಳೆ ಬಂತ. ನೀವು ಹೆಣ್ಮಕ್ಳು ಯಾರು ಓಂ ಅನ್ಬೇಡ್ರಿ, ನಿಮ್ಗೆ ಗೊತ್ತಿದ್ದದ ಅದು. ನಾವು ಓಂ ಅಂತೀವಿ, ನೀವು ಶ್ರೀ ಹೇಳ್ರಿ. ಹಾಂ, ಹರಿ ಓಂ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀ ರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪನಿವಾಸಿನೇ ನಮಃ. ಓಂ ಶ್ರೀ ಶಂಕರಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ. ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾಪ್ರಿಯಂ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾನಂತ ಗೋವಿಂದಾಯ ನಮೋ ನಮಃ. ವಿಷ್ಣವೇ ನಮೋ, ವಿಷ್ಣವೇ ನಮೋ, ವಿಷ್ಣವೇ